ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಸೊ ಯಾರು ರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ದೀರಾ ಅಥವಾ ಯಾರು ಲೈವ್ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದೀರಿ ಅಥವಾ ಡಿಸ್ಕಷನ್ ಈ ಇಯರಲ್ಲಿ 2025 ಫ್ರೆಶ್ ಬ್ಯಾಚ್ ಸ್ಟಾರ್ಟ್ ಮಾಡಿಲ್ಲ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ. ಸೊ ಯಾರು ರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ದಾರೆ ಒನ್ ಟೈಮ್ ಮಾತ್ರ ಇದು ಮಾಡೋಕ್ಕೆ ಹೇಳ್ತೀನಿ. ಸೊ ರೆಕಾರ್ಡಿಂಗ್ ಶೇರ್ ಮಾಡಿರ್ತೀನಿ. ಸೊ ಇದು ಅಡ್ವಾನ್ಸ್ ಕ್ಲಾಸಸ್ಸು, ಲೋ ಶುಗರ್ಡ್ ಅಡ್ವಾನ್ಸ್ ಕ್ಲಾಸಸ್ ಒಂದು ಟಾಪಿಕ್ ಇದು. ಇದರಲ್ಲಿ ನಾವು ನಂಬರ್ ಡಿಸೈನ್ ಮತ್ತು ಲೋ ಶುಗರ್ಡ್ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನೋಡಿ, ನ್ಯೂಮರಾಲಜಿ ಅಂತ ಬಂದಾಗ ಸಪೋಸ್ ಈಗ ಅಂದರೆ ನೀವೇನು ಆನ್ಲೈನಲ್ಲಿ ನೋಡ್ತಾ ಇದ್ದೀರಾ, ಆನ್ಲೈನಲ್ಲಿ ಕಾಂಟೆಂಟ್ಗಳೇನು ಶೇರ್ ಆಗ್ತಾ ಇದೆ, ಕ್ಲಾಸಸ್ ಅಂತ ಅಂದ್ಬಿಟ್ಟು ಏನು ಕೂರ್ತೀರಾ ಬೇರೆ ಕಡೆ ಎಲ್ಲ, ಡಿಫ್ರೆಂಟ್ ಟೀಚರ್ಸ್ಗಳು ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಆಯಿತಾ. ನನಗೆ ನ್ಯೂಮರಾಲಜಿನ ಕಲ್ತಿದ್ದು ಇದೇ ರೀತಿ. ಒಂದು ಸಬ್ಜೆಕ್ಟನ್ನ ಏನಾದ್ರು ರೆಡಿ ಮಾಡಿದಾಗ ಇದರಿಂದ ಸ್ವಲ್ಪ ಸ್ಟೋರಿಗಳಿರುತ್ತೆ. ಸೊ ನಂಗೆ ಹೇಳ್ಕೊಟ್ಟವ್ರು ಅದೇ ರೀತಿ ಹೇಳಿದ್ರು. ಮತ್ತು ನಾನು ಕೇಳಿರೋದು ಅದೇ ಥರ. ನನಗೆ ಶಾರ್ಟ್ ಕಟ್ಟಲ್ಲಿ ಅಥವಾ ಸ್ಟ್ರೇಟ್ ಫಾರ್ವರ್ಡ್ ಹೇಳಿ ರೂಲ್ಸ್ಗಳು ಸೆಟ್ ಮಾಡಿ, ಇದ್ರೆ ಈಗ ಈ 2 ನಂಬರ್ಸ್ ಇದ್ರೆ ಏನಾಗುತ್ತೆ, 92 ಇದ್ರೆ ಏನಾಗುತ್ತೆ, 49 ಇದ್ರೆ ಏನಾಗುತ್ತೆ, ಈ ರೀತಿ ಕೆಲವು ರೂಲ್ಸ್ಗಳೆಲ್ಲ ಪಾಯಿಂಟ್ಸ್ಗಳೆಲ್ಲ ಕಳಿಸ್ತಾ ಇದ್ದೀರಾ. ಆ್ಯಂಡ್ ಸಾಫ್ಟ್‌ವೇರ್ ಕೂಡ ಅದೇ ಥರ ಆಯಿತಾ. ಜಸ್ಟ್ ಒಂದು ಚಾರ್ಟ್‌ನ ಏನೈತಂದ್ರೆ ಪ್ರಾಸೆಸ್ ಮಾಡಿ ನಿಮಗೆ ಶೇರ್ ಮಾಡಿರುತ್ತೆ. ಸೊ ನಾನು ಆ ರೀತಿ ಕಲ್ತಿಲ್ಲ. ತುಂಬ ದಿನ ಯಾವಾಗಲೋ ಒಂದ್ಸಲ ನೋಡಿದ್ದಿದ್ದು. ನ್ಯೂಮರಾಲಜಿ ಬೂಮಿಂಗಲ್ಲಿತ್ತು. ಆ ಟೈಮಲ್ಲಿ ಯಾವಾಗಲೋ ಒಂದ್ಸಲ ಇಂಟ್ರೆಸ್ಟಲ್ಲಿ ಕಲ್ತಿದ್ದಿದ್ದು. ಸೊ ನಾವು ಹೇಳಬೇಕಾದ್ರೆ ಈಗ ಮಾಡರ್ನ್ ಅಥವಾ ಈಗ ನಿಮಗೆ ಏನು ಬೇರೆ ಕಡೆ ಕಲ್ತಿದ್ದೀರಾ ಅಥವಾ ಏನು ಗೊತ್ತಿದೆ, ಅಲ್ಲಿ ಒಂದು ಬ್ಯಾಕ್‌ಲ್ಯಾಶ್ ಆಗ್ತದೆ. ರಾಂಗ್ ರೈಟಲ್ಲ. ಅಂದರೆ ಡೀಟೇಲ್ ಜಾಸ್ತಿ, ಕಮ್ಮಿ, ಇನ್ನೊಂದು ರೂಲ್ಸ್‌ಗಳು ಮಿಸ್ ಮ್ಯಾಚ್ ಅದು ಇದು ಏನೇನೋ. ಅದಕ್ಕೋಸ್ಕರ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನೋಡಿ, ರೂಲ್ಸ್‌ನ ಪ್ರೂವ್ ಮಾಡೋದಕ್ಕೆ ಕ್ಲಾಸ್ ಅಥವಾ ಈಗ ವೀಡಿಯೋಸ್‌ಗಳೇನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ, ಸರಿ ಅನ್ಸಿದ್ರೆ ಸರಿ, ತಪ್ಪು ಅಂದರೆ ತಪ್ಪು, ಸ್ಕಿಪ್ ಮಾಡ್ತೀರಾ. ಆಯಿತಾ. ಸೊ ಇಗ್ನೋರ್ ಮಾಡೋದು, ಚಾಯ್ಸ್ ಮಾಡೋದು ಎರಡೂ ಸೆಕೆಂಡ್ರಿ. ಫಸ್ಟು ನೀವು ಆರಾಮಾಗಿ ಒಂದು ಟೈಮ್ ತೊಗೊಳ್ಳಿ. ಒಂದು ಕಬಾರ ಒಂದು 1/4 ಗಂಟೆ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಕೂತ್ಕೊಂಡು ನೋಡಿ ಫಸ್ಟು ವೀಡಿಯೋಸ್ಗಳು. ಸ್ಕಿಪ್ ಮಾಡ್ತಾ ನೋಡಿ. ಎಲ್ಲೂ ಕೂಡ ರೂಲ್ಸ್ ಎಕ್ಸ್‌ಪ್ಲೇನ್ ಮಾಡಿಲ್ಲ. ಯಾವುದೇ ಒಂದು ಕ್ಲಾಸಸ್ಸಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಸುಮಾರು ಫೇಮಸ್ ಇರೋ ಕ್ಲಾಸ್‌ಗಳನ್ನ ನೋಡಿದ್ದೀನಿ. ರೂಲ್ಸ್ ಎಕ್ಸ್‌ಪ್ಲನೇಷನ್ ಇರಲ್ಲ. ಆಯಿತಾ. ಒಂದು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಕೆಲವರು ಅವರವರ ಡೌಟ್‌ಗಳು ಡಿಸ್ಕಷನ್ಸ್ ಮಾಡ್ತಾರೆ. ಕೆಲವರು ಅದೇ ಡೌಟ್ಸ್‌ಗಳು ಕೇಳ್ತಾರೆ. ಅದಾದ ನಂತರ ಡೌಟ್ಸ್ ಇರಲ್ಲ, ಸ್ಕಿಪ್ ಆಗ್ತಾ ಇರುತ್ತೆ. ಟೈಮ್ ಸ್ಕಿಪ್ ಮಾಡ್ತಾರೆ. ಸೊ ಇಂಡಿವಿಜುವಲ್ ಆಗಿ ಸೆಷನ್ಸ್‌ಗಳಿರಲ್ಲ. ಆ ರೀತಿ ಇರ್ತಿತ್ತು. ವೆರಾಸ್ ನಾವೇನು ಮಾಡ್ತೀವಿ ಅಂದರೆ ಇಂಡಿವಿಜುವಲ್ ಸೆಷನ್ಸ್‌ಗಳನ್ನೇ ಮಾಡ್ತೀವಿ. ಅದರಲ್ಲಿ ಏನಾದ್ರು ಇಂಪಾರ್ಟೆಂಟ್ ಟಾಪಿಕ್ ಅನ್ನಿಸ್ತು, ಶೇರ್ ಮಾಡಬೇಕಿತ್ತು ಅಂತ ಅನ್ಸಿದ್ರೆ, ಒಬ್ಬರ ಐಡೆಂಟಿಟಿ ರಿವೀಲ್ ಮಾಡೋದು ಬೇಡ ಅಂದ್ಬಿಟ್ಟು ಗ್ರೂಪ್ ಡಿಸ್ಕಷನ್ ಮಾಡಬೇಕಾದ್ರೆ ಮಾತಾಡಿದಂಥ ಟಾಪಿಕ್ ಇದು. ಯಾರಾದರೂ ಇದಕ್ಕೆ ಜಾಯಿನ್ ಆಗಿರಲಿಲ್ಲ ಅಂತಂದರೆ, ಮತ್ತು ಆನ್ಲೈನಲ್ಲಿ ಈಗ ಫೇಸ್ಬುಕ್ ಅಥವಾ ಯೂಟ್ಯೂಬೆಲ್ಲ ಶೇರ್ ಮಾಡಿದಾಗ ನೀವೇನಾದ್ರು ನೋಡ್ತೀರ, ಎಲ್ಲೋ ಒಂದು ಕಡೆ ಕ್ಲಾಸಲ್ಲಿ ಯಾರೋ ಒಂದು ಟಾಪಿಕ್ ಕೇಳಿದ್ರು, ಆ ಟಾಪಿಕ್ ಎಕ್ಸ್‌ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವುದೂ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಇಲ್ಲಿ ರೈಟ್ ಆ್ಯಂಡ್ ರಾಂಗ್ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಲ್ಲ. ಆಯಿತಾ. ಎಲ್ಲಿವರೆಗೂ ನಾವು ಸರಿ ಅಥವಾ ತಪ್ಪು ಈ ಒಂದು ಕನ್‌ಫ್ಯೂಷನಲ್ಲಿರ್ತೀವಿ, ಜೀವನ ಮಾಡೋಕ್ಕಾಗಲ್ಲ. ಯಾವತ್ತೂ ಅನುಭವ ಆಗಬೇಕು ಅಂತ ನನ್ನ ಒಂದು ಪದ್ಧತಿ. ಸೊ ನಾನು ಯಾವಾಗಲೂ ಎಕ್ಸ್‌ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಇದು ಮೋಸ, ನಿಜ, ಸುಳ್ಳು ಎಲ್ಲನೂ ಕೂಡ ನಿಮ್ಮ ಅನುಭವ ಆಗಕ್ಕೆ ಬಿಡಿ. ಒಂದ್ಸಲ ನಂಬಿ ನೋಡಿ, ಗೊತ್ತಾಗುತ್ತೆ. ಆಯಿತಾ. ಇಲ್ಲ ಡೌಟ್ ಪಡಿ, ಅಲ್ಲೂ ಏನೋ ಕಲಿತೀರ. ಸೊ ನಾನು ಆ ರೀತಿ ಯೋಚನೆ ಮಾಡ್ತೀನಿ. ಹಾಗಾಗಿ ನಾನು ಯಾವತ್ತೂ ಈ ಲೇಬಲ್ ಹಾಕಲ್ಲ. ಇದೇ ಸರಿ, ಇದೇ ತಪ್ಪು ಅಂತ. ಸೊ ನಿಮಗೆ ಈ ಒಂದು ಇದರಲ್ಲಿ ಅಂದರೆ ಈ ಒಂದು ನಿಮ್ಮ ಟೈಮಲ್ಲಿ ನಿಮ್ಗೆ ಯಾರು ಅಟ್ರಾಕ್ಟ್ ಆಗಿರ್ತಾರೆ, ಯಾರು ಗುರುಗಳು ಅಂತ ನಿಮಗೆ ಸಿಕ್ಕಿರ್ತಾರೆ, ಯಾರು ಮೆಂಟರ್ ಅಂತ ಸಿಕ್ಕಿರ್ತಾರೆ, ಅಥವಾ ಯಾರು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅವರನ್ನು ಬ್ಲೈಂಡಾಗಿ ನಂಬಿ ತಲೆ ಕೆಡಿಸ್ಕೋಬೇಡಿ. 2 ದೋಣಿ ಮೇಲೆ ಕಾಲಿಡೋದು ಯಾವತ್ತೂ ತಪ್ಪು. ಸೊ ಕಂಪ್ಯಾರಿಸನ್‌ಗಿಂತ ಜಾಸ್ತಿ ಜಸ್ಟ್ ಡೌಟ್ಸ್‌ಗಳನ್ನ, ಕ್ಲಾರಿಫಿಕೇಷನ್ಸ್‌ಗಳನ್ನ ಮಾಡ್ಕೊಳ್ಳಿ. ಯಾರು ಕಲ್ತಿದ್ದೀರಾ ಬೇರೆ ಕಡೆಯಿಂದ ಅಲ್ಲ ಅವರು. ಆ್ಯಂಡ್ ಯಾರು ಆಲ್ರೆಡಿ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ಒಂದು ಸ್ಟೆಪ್ ಮುಂದೆ ಹೋಗೋಣ. ನಂಬರ್ ಚಾಯ್ಸ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಅದನ್ನ ನಾನು ಮಾತಾಡ್ತೀನಿ. ಏನಾಗ್ತಿದೆ ಅಂತಂದರೆ, ನಂಬರ್ ಸಪೋಸ್ ಒಂದು ಚಾರ್ಟ್ ರೆಡಿ ಮಾಡಿದ್ರಿ. ಇಲ್ಲಿ ಸೋ ಆ್ಯಂಡ್ ಸೋ ಪ್ಲೇನ್ಸ್‌ಗಳಲ್ಲಿ 6+8 2 8 ಪ್ಲೇನ್‌ಗಳಲ್ಲಿ ಕೆಲವು ನಂಬರ್ಸ್‌ಗಳು ಕಾಣಿಸ್ತಿಲ್ಲ, ಸಕ್ಸಸ್ ಕಾಣಿಸ್ತಿಲ್ಲ, 2 ಯೋಗಗಳು ಸರಿ ಕಾಣಿಸ್ತಿಲ್ಲ, ಎಲ್ಲಾನು ಸರಿ. ಈ ವ್ಯಕ್ತಿ ಲೈಫಲ್ಲಿ ಸಕ್ಸಸ್‌ಫುಲ್ಲೇ ಆಗಲ್ವಾ? ಇಷ್ಟೇ ನಂಬರ್ಸ್ ಇದ್ರೆ ಏನಾಗುತ್ತೆ? ಅಥವಾ ಲೈಫಲ್ಲಿ ಇವ್ರು ಹೆಂಗಿರ್ತಾರೆ? ಅದೇನಾಗ್ತಿದೆ ಅಂತಂದರೆ, ನಿಮಗೆ ಎಷ್ಟು ನಂಬರ್ಸ್‌ಗಳು ಚಾರ್ಟಲ್ಲಿತ್ತು, ಅಷ್ಟು ನಂಬರ್ಸ್‌ಗಳು ಒಳ್ಳೆಯದು ಅಂತ. ಆಯಿತಾ. ಬಟ್ ನಾವು ವಾದ ಮಾಡೋದೇನಂದರೆ, ಯಾವಾಗಲೂ ಅಷ್ಟೇ, ಯಾವುದು ಖಾಲಿ ಇರುತ್ತೆ ನಾವು ಅದನ್ನು ಆರಾಮಾಗಿ ಉಪಯೋಗಿಸಬಹುದು. ಹಾಗಾಗಿ ಗೊತ್ತಿರೋರು ವ್ಯಕ್ತಿಗಳು, ಈಗ ಈ ವ್ಯಕ್ತಿಗೆ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ಎಮೋಷನ್ಸ್ ಲೆವೆಲಲ್ಲಿ ತುಂಬ ರಫ್ ಆ್ಯಂಡ್ ಇರಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ, ಕ್ಲಾರಿಟಿ ಇರಲ್ಲ, ಏನು ಬೇಕು ಅಂತ ಒಂದು ಇದಿರಲ್ಲ. ಸೊ ಈ ರೀತಿ ಕೆಲವು ವೀಕ್ನೆಸ್ ಇರ್ತಾವೆ ಅಷ್ಟೇ. ವೀಕ್ನೆಸ್ ಎಲ್ರಿಗೂ ಇರುತ್ತೆ. ಅದು ಬಿಟ್ಟು ಜೀವನನೇ ಮಾಡಲ್ಲ ಅಂತಲ್ಲ. ನಾವು ಪ್ರಿಡಿಕ್ಟ್ ಮಾಡ್ಬೋದು, ಇವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ರೀತಿ ಇರ್ತಾರೆ, ಏನು ಎತ್ತ ವಗೇರ ವಗೇರ ಎಲ್ಲನೂ ಕೂಡ ನಾವು ಪ್ರಿಡಿಕ್ಟ್ ಮಾಡಬಹುದು. ಸೊ ಸಕ್ಸಸ್‌ಫುಲ್ಲೇ ಆಗಲ್ಲ ಆ ಥರ ಏನಲ್ಲ. ನಂಬರ್ಸ್ ಕಮ್ಮಿ ಇತ್ತು, ನಂಬರ್ಸ್ ಜಾಸ್ತಿ ಅನ್ನೋಕ್ಕಿಂತ ಜಾಸ್ತಿ ಯಾವ ನಂಬರ್ ನಮ್ಗೆ ಅವಶ್ಯಕತೆ ಇಲ್ಲ ಆ ನಂಬರ್ ಇದ್ದರೂ ಕೂಡ ನಮ್ಗೆ ಪ್ರಾಬ್ಲಮ್ ಆಗುತ್ತೆ.
ಆಯಿತಾ. ಈ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ನಂಬರ್ಸ್ಗಳನ್ನ ಅವಾಯ್ಡ್ ಮಾಡ್ತಿದ್ವಿ ಮೊಬೈಲ್ ನಂಬರಲ್ಲಿ. ಮೊಬೈಲ್ ನಂಬರ್ ಮಾತ್ರ ಮಾತಾಡ್ತೀನಿ, ಸ್ವಲ್ಪ ಜನಗಳಿಗೆ ಇಷ್ಟ ಆಗಿರೋಂಥ ಟಾಪಿಕ್ಕು. ಆ್ಯಂಡ್ ಇದು ಮೊಬೈಲ್ ನಂಬರ್ ಟಾಪಿಕ್ ಬಂದರೆ ನೆವರ್ ಎಂಡಿಂಗ್ ಟಾಪಿಕ್ ಇದು. ದಿನ ಸಿಮ್ ತಗೋತಾನೆ ಇರ್ತಾರೆ, ಮೊಬೈಲ್ ತಗೋತಾನೆ ಇರ್ತಾರೆ, ಜನ ಚೇಂಜ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ವರ್ಕಿಗೆ ಬೇಕು, ಇನ್ನೊಂದಕ್ಕೆ ಬೇಕು, ಮತ್ತೊಂದಕ್ಕೆ ಬೇಕು. ಮೊಬೈಲ್ ನ್ಯೂಮರಾಲಜಿ ಏನಿದೆ ನೀವು ಮಾತಾಡಿದ್ರೆ ಅದು ಸಾಯೋವರೆಗೂ ಇದೇ ಟಾಪಿಕ್ ಮಾತಾಡ್ತಾ ಇರ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಚಾರ್ಟ್ ಅನಾಲಿಸಿಸ್ನ ನೀವು ಸ್ಟಡಿ ಮಾಡ್ತೀರಾ, ಡೇಟ್ ಆಫ್ ಬರ್ತ್ ನೋಡಿದ್ರಿ, ಟೈಮ್ ನೋಡಿದ್ರಿ, ಟೈಮಲ್ಲಿ ದಶ ಅಂತರ್ದಶ ವಗೇರೆ ವಗೇರೆ ಎಲ್ಲನೂ ನಾವೇನೇನು ಟಾಪಿಕ್ ಮಾಡಿದ್ವಿ ಎಲ್ಲ ನೋಡಿದ್ರಿ, ಪ್ರಿಡಿಕ್ಷನ್ನು ಕೂಡ ಕೊಟ್ರಿ. ಸೊ ಇಲ್ಲಿ ನಮಗೆ ಸಕ್ಸಸ್ ಆಗ್ತಾರ ಫೇಲ್ ಆಗ್ತಾರ ಅಂತಂದರೆ ಫ್ಯೂಚರ್ ಟೈಮ್, ಇವರು ಈಗಿನ ಜನ್ರೇಷನ್ ಅಂದರೆ ಈ ಜನ್ರೇಷನ್ ಏನಿದೆ ಇವ್ರದ್ದು, ಆ್ಯಂಡ್ ಇವರ ಮುಂದಿನ ಟೈಮ್ ಹೆಂಗಿರುತ್ತೆ, ಟೈಮ್ ಬದಲಾಗ್ತಾ ಇರುತ್ತಲ್ವ, ಇಯರ್ ನಂಬರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಯರ್ ನಂಬರ್ ಅದರ ಎಫೆಕ್ಟ್ ಅದು ಕೊಡ್ತಾ ಹೋಗುತ್ತೆ, ಅದಕ್ಕೆ ನೀವು ಪ್ಯಾರಲಲ್ ಮ್ಯಾಚ್ ಮಾಡ್ಕೊಂಡು ಹೋಗ್ತೀರ. ಆ್ಯಂಡ್ 2, 1, 3 ಕಾಣಿಸ್ತಾ ಇದೆ, ಎಲ್ಲ ಒಂದು ಕಡೆ ಮೆಡಿಕಲ್ ಫೀಲ್ಡು ನಡೆಯುತ್ತೆ. ಮೆಡಿಕಲ್ ಫೀಲ್ಡ್ ಹೋಗಿ ಫ್ಯಾಮಿಲಿ ಲೈಫಲ್ಲಿ ಏನೋ ಸಕ್ಸಸ್ಫುಲ್ ಆಗದೆ ಇರಬಹುದು, ಆಯಿತಾ. ಅದು ಬಿಟ್ಟು ಬೇರೆ ನೆಗೆಟಿವ್ ಇರಲ್ಲ. ಬಟ್ ಮಲ್ಟಿಪಲ್ 2 ಇದೆ, ಫ್ಯಾಮಿಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ವೀಕ್ನೆಸ್ಸು ಪ್ಲಸ್ಸು ಮೈನಸ್ಸು ವಗೇರ ಅದು ಇದು ಎಲ್ಲನೂ ನೋಡಿದ್ವಿ. ನಾನೇನು ಮಾಡ್ತೀನಿ ಈಗ, ನಂಬರ್ ಡಿಸೈನ್ ಮಾತ್ರ ಗೊತ್ತು ಸರ್ ನನಗೆ, ನಾನು ನಂಬರ್ ಮಾತ್ರ ಕೊಡ್ತೀನಿ ಅಂತ. ನಾನಲ್ಲಿ ನಿಮಗೆ ಈ KQ ಕಾಂಬಿನೇಷನ್ಸ್ನ ಯಾವ ರೀತಿ ಉಪಯೋಗಿಸ್ಬೇಕು, ಸರ್ಟೆನ್ ಕಾಂಬಿನೇಷನ್ಸ್ಗೆ ಯಾವ್ಯಾವ ರೀತಿ ನಾವು ನಂಬರ್ ಚೂಸ್ ಮಾಡ್ತೀವಿ ಅಂತ ಸ್ಟ್ರೇಟ್ ಫಾರ್ವರ್ಡ್ ರೂಲ್ಸ್ಗಳನ್ನ ಕೊಟ್ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಬೇಸಿಕ್ ಕ್ಲಾಸಸ್ಸಿನಿಂದ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1-2 ಕಾಂಬಿನೇಷನ್ ನಿಮ್ಮ ನಂಬರ್ಲಿದ್ದರೆ ಅಥವಾ 1-3 ಇತ್ತು ಅಂತಂದರೆ ಅದು ಯಾಕೆ ಇಲ್ಲೇ ಇದ್ದರೆ ಏನಾಗುತ್ತೆ, ಇದೆಲ್ಲನೂ ನಾವು ಡಿಸ್ಕಸ್ ಮಾಡ್ತೀವಿ ಇವಾಗ ಕ್ಲಾಸಸ್ಸಲ್ಲಿ. ಈಗ 1-2 1-4 ಇತ್ತು, ಸಾಲ ಆಗ್ಬಿಡುತ್ತೆ. ಎಷ್ಟೊಂದು ಜನ ಹತ್ರ 1-4 ಇರುತ್ತೆ, ಚೆನ್ನಾಗೇ ಇರ್ತಾರೆ. 4-4 ಇರೋದು ಬೇಡ ಅಂತ ಹೇಳ್ತೀವಿ. 4-4 ಒಂದು ಸರ್ಟೈನ್ ಜಾಗದಲ್ಲಿ ಚೆನ್ನಾಗಿರುತ್ತೆ, ಅದು ನಾವು ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ. 10 ನಂಬರಲ್ಲಿ ಎಲ್ಲರೂ ಇರ್ಬೋದು ನಂಬರು. ಸೊ ಆ ನಂಬರ್ ರಾಂಗ್ ನಂಬರ್ ಅಂತ ಹೇಳೋದನ್ನ ಉಪಯೋಗಿಸೋರು ಕೂಡ ಸಕ್ಸಸ್ಫುಲ್ ಆಗೇ ಇರೋದಿಲ್ವಾ. ಬಟ್ ಸಕ್ಸಸ್ ಹೆಂಗೆ ಸಿಕ್ತು ಅಂತಂದರೆ ಅದು ಕಲಿಯೋ ಪಾರ್ಟ್ ಅದು. ಸೊ ಇಲ್ಲಿ ಮಿಸ್ಟೇಕ್ ಏನಾಗ್ತದೆ ಏನು ಇತ್ತು ಅದನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲ ಕಲ್ತ ಮೇಲೆ ನಂಬರ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಆಯಿತಾ. ನಿಮಗೆ ಟೈಮ್ ಇದೆ ಅಥವಾ ನೀವು ಇದನ್ನು ಒಂದು ಪ್ರೊಫೆಷನಾಗಿ ತಗೋತಾ ಇದ್ದೀರಾ, ನೀವೇ ನಂಬರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಂಬರ್ ಎಲ್ಲಿಂದ ಸಿಗುತ್ತೆ, ಒಂದು ಆನ್ಲೈನ್, ಇನ್ನೊಂದೇನು ಟ್ರಸ್ಟೆಡ್ ಸೋರ್ಸ್ಗಳು. ಈಗ ನಮ್ಮಿಂದ ಏನು ನಿಮಗೆ ಕಳಿಸ್ತಾರೆ ಆ ರೀತಿ. ಸ್ಟೂಡೆಂಟ್ಸ್ಗಳಿಗೆಲ್ಲ ನಾವೇ ಜವಾಬ್ದಾರಿ ತೊಗೊಂಡಿದ್ದೀವಿ, ನಾವು ನಂಬರ್ ಶೇರ್ ಮಾಡ್ತಾ ಇದ್ದೀವಿ. ನಂಬರ್ ನೀವು ಸೇಲ್ ಮಾಡೋಂಗಿಲ್ಲ ಸೇಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸೊ ದಟ್ ನಮ್ಮ ಕಾಂಟ್ಯಾಕ್ಟ್ಸ್ ಏನು ನಮ್ಗೆ ಏನು ಬಂದಿರುತ್ತೆ ನಂಬರ್ಸ್ ಅದನ್ನು ನಿಮ್ಗೆ ತೆಗೆದು ಕೊಡ್ತಾ ಇದ್ದೀವಿ. ಸರ್ಟೆನ್ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ, ಮಿಕ್ಕಿ ನಿಮ್ದು ಏನೋ ಇರುತ್ತೆ. ಸೊ ಒಂದು ಬಿಸ್ನೆಸ್ ರೀತಿ ಮಾಡ್ತಾ ಹೋಗ್ತೀರಾ. ಪ್ರೊಫೆಷನ್ ಅಂದಾಗ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ಕೊಡ್ತೀರಾ, ದುಡ್ಡು ಇಸ್ಕೋತೀರಾ, ನೀವು ಮಾಡ್ತಾ ಇರ್ತೀರ, ಆಯಿತಾ. ನೀವು ಯಾರು ಕೊಟ್ಟರೆ ಏನು ಇರುತ್ತೆ ನಮಗೆ ಗೊತ್ತಿರಲ್ಲ. ನಂಬರ್ ಶೇರ್ ಮಾಡಿರ್ತಾರೆ, ನಂಬರ್ ನೀವು ಇದು ಮಾಡ್ತೀರಾ, ಇವ್ರಿಗೇನೋ ಪೇ ಮಾಡ್ತೀರಾ, ಅದು ನಂಬರ್ ಬುಕ್ ಮಾಡಿಸ್ತೀರ, ಅವ್ರು ಮಾಡ್ತೀರಾ. ಸೊ ಕೆಲಸ ನಾನೇನು ಮಾಡ್ತೀನಿ, ನನ್ನ ಕೆಲಸದಲ್ಲ ಹುಚ್ಚು, ನನಗೆ ಇನ್ಫಾರ್ಮೇಷನ್ ಮಾತಾಡಬೇಕಷ್ಟೇ. ಮಾತಾಡಿದ್ರೆ ನಾನು ಮಾತಾಡಿದ್ರೆ ಕೇಳೋರು ಯಾರು ಅನ್ನೋ ಕಡೆ ಒಂದಷ್ಟು ಜನ ಮಾತಾಡಿ ಅಂತ ಹೇಳ್ತಿದ್ದೀರಾ, ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಬಟ್ ನೀವು ಪ್ರೊಫೆಷನ್ ಆಗೇ ತೊಗೊಂಡ್ರಿ, ಆಯಿತಾ. ಈಗ ಇಲ್ಲಿ ಸರಿ ಯಾರು ಕೂತಿದ್ದೀರೋ ಕ್ಲಾಸಲ್ಲಿ ಎಲ್ಲರಿಗೂ ಹೇಳ್ತಾ ಇರೋದು, ಈ ಟೈಮಲ್ಲಿ ಏನು ಮಾಡ್ತೀರಾ, ಫಸ್ಟ್ ಸ್ಟೆಪ್ಪು ಚಾರ್ಟ್ ಸ್ಟಡಿ ಮಾಡೋದು. ಇಲ್ಲಿ ಬೇಸಿಕ್ ಸ್ಟ್ರೇಟ್ ಫಾರ್ವರ್ಡ್ ರೂಲ್ಸ್ಗಳ ಥರ ಹೋಗಬೇಡಿ, ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ. ಟೈಮ್ ಏನಿರುತ್ತೆ ಅದನ್ನು ಕೂಡ ಚೆಕ್ ಮಾಡಿ ಯಾವತ್ತೂ ಅಷ್ಟೇ. ಸೊ ಇಲ್ಲಿ ಬಿಹೇವಿಯರ್ ಪ್ರಿಡಿಕ್ಷನ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇದೆ. ವೇರ್ ಆಸ್ ವೇದಿಕಲ್ಲಿ ಬರೀತು ಅಂತಂದರೆ 3-1 ಅಷ್ಟೇ ಬರೋದು. ಸೊ ಎಲ್ಲೂ ಎಮೋಷನ್ಸೇ ಕಾಣಿಸ್ತಲ್ಲ, ಏನೂ ಇಲ್ಲ ಆ ರೀತಿ ಅಂದರೆ ಮಲ್ಟಿಪಲ್ 2 ಎಮೋಷ್ನಲ್ ಜಾಸ್ತಿ ಇರ್ತಾರೆ, ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ, ಫ್ಯಾಮಿಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ 3 ಇದೆ, ಫೀಲಿಂಗ್ಸ್ ಅರ್ಥ ಆಗುತ್ತೆ. 5 ಆ್ಯಕ್ಟಿವೇಟ್ ಮಾಡ್ತೀವಿ, 1 ಆ್ಯಕ್ಟಿವೇಟ್ ಮಾಡ್ತೀವಿ ನೇಮಿಂದ, ಫ್ಯೂಚರಲ್ಲಿ ಬೇರೆ ನಂಬರ್ಸ್ಗಳಿಂದ, ಇದು ಅಕೌಂಟ್ ನಂಬರಿಂದ ನಂಬರ್ ಆ್ಯಕ್ಟಿವೇಟ್ ಮಾಡ್ತೀವಿ, ಜೊತೆಯಲ್ಲಿ ವಿತ್ ರೆಮಿಡೀಸ್ಗಳು ಕೂಡ ಮಾಡ್ತಾ ಹೋಗ್ತೀವಿ. ಸ್ಟೇಜ್ ವೈಸ್ ವಿತ್ ಟೈಮ್. ಅವ್ರ ಟೈಮ್ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ, ನಾವು ರೆಮಿಡೀಸ್ನ ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ರೆಮಿಡೀಸ್ ನೀವು ಎಲ್ಲಿವರೆಗೂ ಲೆಕ್ಕ ಹಾಕ್ಬೋದು, ಒಂದು ಸೈಕಲ್ ಇರುತ್ತೆ 45 ಇಯರ್ಸು, 45 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 45 ವರ್ಷದವರೆಗೂ ನೀವು ಪ್ರಿಡಿಕ್ಷನ್ ಕೊಟ್ಟೇ ಬಿಡ್ಬೋದು ಈಗಲೇ, ಸರಿನಾ, ಆಯಿತಾ. ಆ್ಯಕ್ಯುರೇಟ್ ಆಗಬೇಕಂದ್ರೆ ಸಾಫ್ಟ್ವೇರ್ ಏನು ಮಾಡುತ್ತೆ, ಒಂದು ಕಾಂಬಿನೇಷನ್ ಕೊಡುತ್ತೆ. ವೆರಾಸ್ ನೀವು ಚಾರ್ಟ್ ಸ್ಟಡಿ ಮಾಡಿ ಚೆಕ್ ಮಾಡಿ ಸ್ವಲ್ಪ ಇನ್ನೂ ಆ್ಯಕ್ಯುರೇಟ್ ಆಗಿ ಬೇರೆ ಎಕ್ಸ್ಟ್ರಾ ಕೊಡಬಹುದು. ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಒಂದು ಅದು. ಸೆಕೆಂಡ್, ನಂಬರ್ ಹುಡುಕ್ತಾ ಇದ್ದಾರೆ ವ್ಯಕ್ತಿ ನಂಬರ್ ಕೇಳಿದ್ರು ನಾನು ಹಠ ಮಾಡ್ತಾರವ್ರು, ಇಲ್ಲ ಸರ್ ನನಗೆ ಇದಕ್ಕೋಸ್ಕರನೇ ಬೇಕು, ಬಿಸ್ನೆಸ್ಗೋಸ್ಕರನೇ ಬೇಕು, ಒನ್ನೇ ಬೇಕು, ಬೇರೆ ಏನು ಇದು ಮಾಡಲ್ಲ, ಬಿಸ್ನೆಸ್ಸೇ ಮಾಡೋದು ನಾನು. ಇಲ್ಲ ನಿಮ್ಮದು ನಂಬರ್ ಮಿಸ್ಸಿಂಗ್ ಇದೆ ಅದು ಇದು ನೀವು ಕನ್ವಿನ್ಸ್ ಮಾಡ್ತೀರಾ, ಇಲ್ಲ ನನಗೆ ಒನ್ನೇ ಬೇಕು ಅಂತ ಅಂತಾರೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ನಂಬರ್ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡೇ 1 ಈ ನಂಬರ್ ಹುಡುಕಿದ್ರಿ ನೀವು, ಸರಿನಾ. ಈ ನಂಬರ್ ಹುಡುಕಿದ್ರಿ. ಸೊ ಈ ನಂಬರ್ನ ಚಾರ್ಟ್ ಬರೀತೀನಿ ಅಂದರೆ ಏನಾಯ್ತು, ಇಲ್ಲಿ 55 ಮಲ್ಟಿಪಲ್ 3 ಕಾಣಿಸ್ತಾ ಇದೆ 4 ಸಲ, 1 ಕಮ್ಮಿ ಇದೆ, ಮಲ್ಟಿಪಲ್ 7 ಇದೆ, 1 9 ಇದೆ. ಫಸ್ಟ್ ನಂಬರ್ ಇದು, ಒಂದು ನಂಬರ್ ಯಾವುದೋ ಒಂದು ಸಿಕ್ತು, ಆಯಿತಾ. ಸೊ ಟೋಟಲ್ ಬರ್ತಾ ಇದೆ, ಟೋಟಲ್ ಮಾತ್ರ ಮ್ಯಾಚ್ ಮಾಡೋಕ್ಕೆ ಹೋಗ್ತೀರಾ.
ನಂಬರಲ್ಲಿ ಚಾರ್ಟ್ ಬರೀತೀರಾ ಅಂತಂದರೆ ಯಾರಿಗೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತೀನಿ ಕೇಳಿ. ಈ ನಂಬರೇ ನಾವು ಚಾರ್ಟ್ ರೆಡಿ ಮಾಡ್ತೀವಿ ಅಂದರೆ ಏನಾಗ್ತದೆ 1 2 3 4 ಟೈಮ್ಸ್ 3 ಇದೆ, ಮಲ್ಟಿಪಲ್ ಟೈಮ್ಸ್ 5 ಇದೆ, ಪುನಃ 7 ಯೂಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಕಾಂಬಿನೇಷನ್ಸ್ಗೆ ಏನು ಮಾಡಬೇಕು, ಒಂದು ಕಡೆ ಸಪೋರ್ಟ್ ಹೆಂಗಿತ್ತು ಅಂದ್ರೂ ಅರ್ಲಿ ಏಜಸಲ್ಲಿ ಹೆಂಗಿರುತ್ತೆ. ಸೊ ಏನು ಮಾಡ್ತೀರಾ 7 ಸ್ವಲ್ಪ ತೂಕ ಹಾಕಿ ಯೋಚನೆ ಮಾಡ್ತೀರಾ. 9 ಎಂಡಿಂಗಲ್ಲಿ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಪಬ್ಲಿಕಲ್ ರಿಲೇಷನ್ಶಿಪ್ ಹೆಂಗಿರುತ್ತೆ ನೋಡ್ಕೊಂಡು ಕೊಡ್ತೀರಾ. ಸೊ ನಾವೇನು ಮಾಡ್ತೀವಿ ಈ ಚಾರ್ಟಲ್ಲಿ ಈ ನಂಬರ್ ತಗೊಂಡ್ರೆ ಇಲ್ಲಿ ನಮಗೆ ಗೊತ್ತಾಗ್ತು. ಸೆಕೆಂಡ್ ಬಂದು 4 3ಗಳಿದೆ ಬಟ್ ಎಲ್ಲ ಕೂಡ ಸ್ಪೇಸ್ಡ್ ಔಟ್ ಆಗಿದ್ದಾರೆ, ಗ್ಯಾಪ್ ಇದೆ ಒಂದಕ್ಕೊಂದು. ಅರ್ಲಿ ಟೈಮಲ್ಲಿದೆ, ಮಿಡ್ಲಲ್ಲಿ ಕಾಣಿಸ್ತಾ ಇದೆ, ಪುನಃ ಎಂಡಿಂಗಲ್ಲಿ ಕಾಣಿಸ್ತಾ ಇದೆ. ಸೊ 7 3 1 5 5 7 ಕಾಂಬಿನೇಷನ್ಸ್ ಎಲ್ಲನೂ ಒಟ್ಟಿಗೆ ಯೂಸ್ ಮಾಡ್ಬೇಕಾದ್ರೆ ಇದನ್ನು ಕವರ್ ಮಾಡ್ಬಿಟ್ಟು ನೋಡಿದ್ರೆ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ಒಂದು ಕಡೆ 3 ಜಾಸ್ತಿ ಪುಷ್ ಮಾಡ್ತಾ ಇದ್ದೀವಿ. ಸೊ 3 ಜಾಸ್ತಿ ಪುಷ್ ಮಾಡೋದು ಈ ಒಂದು ವ್ಯಕ್ತಿಗೆ ಯಾವ ರೀತಿ. ಸೊ ಇಲ್ಲಿ ಕ್ಯೂ ನಂಬರ್ 3 ಬಂತು ಅಂದಷ್ಟು ನಾನು 3 ಕೊಡಬಾರ್ದು ಅಂತಲ್ಲ. 3 5 ಕಾಂಬಿನೇಷನ್ನು ಈ ಒಂದು ಕಾಂಬಿನೇಷನು ಬೇರೆ ರೀತಿ ಎಫೆಕ್ಟ್ ಆಗುತ್ತೆ, ಸಿಂಗಲ್ ನಂಬರ್ಸ್ ಅಲ್ಲ. ಸಿಂಗಲ್ ನಂಬರ್ ಅದರದ್ದೇ ಕ್ಯಾರೆಕ್ಟರ್ ಕೊಡುತ್ತೆ. ಬಟ್ ಈ ಒಂದು ಕಾಂಬಿನೇಷನ್ಗೆ ಈ ಒಂದು ನಂಬರ್ಗಳ ಜೋಡಿ ಏನಿರುತ್ತೆ ಡಿಫ್ರೆಂಟ್ ರಿಸಲ್ಟ್ಗಳು ಕೊಡುತ್ತೆ. ಸೊ 3 ಎಲ್ಲಿದೆ, ಇಲ್ಲಿದೆ, ಇಲ್ಲಿ 4ನೇ ನಂಬರ್ ಮತ್ತು 5ನೇ ನಂಬರ್. ಇದನ್ನು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀರಾ, ಆಯಿತಾ. ಇಲ್ಲ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಈ ನಂಬರ್ನ ಕೊಡ್ತಿಲ್ಲ, ನಾನು ಕೊಡೋಲ್ಲ, ಈ ನಂಬರ್ ಅವಶ್ಯಕತೆ ಇಲ್ಲ. ಇಲ್ಲೊಂದು ಸ್ಟ್ರೆಂತ್ ಇದೆ 3 ಮತ್ತು 1 ಏನಿದೆ ಅದು ಮತ್ತು ಸ್ಪ್ಲಿಟ್ ಆಗಿರೋದು 3 1 ಒಂದು ಕಡೆ ಬರ್ತಾ ಇದೆ, 3 5 ಬರ್ತಿದೆ, 3 ಕೂಡ ಬರುತ್ತೆ ಕಾನನ್ನು ಅಂದರೆ 9 ಪೇರ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ. ಎಲ್ಲ ಒಂದು ಕಡೆ ಫ್ಯಾಮಿಲಿ ಬಾಂಡಿಂಗಲ್ಲಿ ಎಸ್ಪೆಷಲಿ ಈ ಒಂದು ನಂಬರ್ ಉಪಯೋಗಿಸೋದ್ರಿಂದ ಫ್ಯಾಮಿಲಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಆ ರೀತಿ ಕಾಂಬಿನೇಷನ್ ಇದು, ಎಸ್ಪೆಷಲಿ ಫಾದರ್ಗೆ. ಬಟ್ ನಾನು ಸಜೆಸ್ಟ್ ಮಾಡಲ್ಲ, ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ಫ್ಯಾಮಿಲಿ ಬಾಂಡಿಂಗ್ ನೋಡೋಕೆ ಹೋಗ್ತಿಲ್ಲ. ಬಿಸ್ನೆಸ್ಸಲ್ಲಿ ಬೇಕಿರೋದೇನೆಂದರೆ ಕಸ್ಟಮರ್ಸ್, ಮ್ಯಾನೇಜ್ಮೆಂಟ್, ಫಾಲೋ ಅಪ್ಸ್, ಡಿಸ್ಕಷನ್ಸ್ ವಗೇರ ಅವು ರಫ್ ಸ್ಟ್ರೇಟ್ ಫಾರ್ವರ್ಡ್ ಆ ರೀತಿ ಇರಬೇಕು. ನಾನೇನು ಮಾಡ್ತೀನಿ, ಸೊ ಇದು ಒಳ್ಳೆ ನಂಬರ್ ಆಯಿತಾ, ಇಟ್ಸ್ ಎ ಗುಡ್ ನಂಬರ್. ಬಟ್ ಚೆಕ್ ಮಾಡ್ತೀನಿ, ಏನಕ್ಕೆ ಅಂದರೆ ಆ ಕಡೆ ಇರೋ ವ್ಯಕ್ತಿ ಯಾವ ವ್ಯಕ್ತಿ ಇದ್ದಾರೆ ಅವ್ರು ನಿಮಗೆ ಒಂದು ಎಕ್ಸ್ಪೈಸ್ಡ್ ಅಮೌಂಟ್ ಏನೋ ಕೊಡ್ತಾ ಇರ್ತಾರೆ, ಒಂದು ಅಮೌಂಟ್ ಪೇ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ನಿಮ್ಮನ್ನು ನಂಬ್ತಾರೆ, ಆಯಿತಾ. ಟ್ರಸ್ಟ್ ಅನ್ನೋದೇನಿದೆ ಅದು ತುಂಬ ಒಳ್ಳೆಯದು, ತುಂಬ ಕಷ್ಟ, ಅದು ಒಳ್ಳೆಯದನಕ್ಕಿಂತ ಜಾಸ್ತಿ ತುಂಬ ಕಷ್ಟ ಅದು ಉಳಿಸ್ಕೊಳ್ಳೋದು. ಸೊ ನಿಮಗೇನಾಗುತ್ತೆ, ಈ ಒಂದು ವ್ಯಕ್ತಿ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಿಮ್ಗೆ ಇದೆಲ್ಲ ಒಂದು ಕಡೆ ಸರಿ ಬರ್ತಿಲ್ಲ ಅಂತ ಇಷ್ಟ ಅನಾಲಿಸಿಸ್ ಮಾಡಲೇಬೇಕು. ಇದಾದ ನಂತರ ಏನು ಮಾಡ್ತೀರಾ, ನಂಬರ್ ಬೇರೆ ಸರ್ಚ್ ಮಾಡ್ತೀರಾ. ಈಗೇನಾಯಿತು ನೋಡಿ, ನಂಬರ್ ಚೆನ್ನಾಗಿದೆ, ಇನ್ನೊಂದು ನಂಬರ್ ಹುಡುಕ್ತೆ ಚೆನ್ನಾಗಿದೆ, ಕಾಂಬಿನೇಷನ್ಸ್ ವೈಸ್ ಎಲ್ಲ ಸರಿ ಬರ್ತದೆ, ಏನಿದೆ ಒಂದೇ ಒಂದು ನಂಬರ್ 7 9 ಏನಿದೆ ಅದೊಂದು ಪ್ರಾಬ್ಲಮ್ ಇದೆ. ಓವರಾಲ್ ಬಂದು ಚೆನ್ನಾಗಿರುವಂತಹ ನಂಬರ್ ಇನ್ಕ್ಲೂಡಿಂಗ್ 51 ಎಂಡ್ ಆಗ್ತಾ ಇದೆ, 95 ಬರ್ತಾ ಇದೆ. ಸೊ ಎಲ್ಲ ಒಂದು ಕಡೆ 5 ಆ್ಯಂಡ್ 6 ಕಾಂಬಿನೇಷನ್ ಎಂಡಿಂಗಲ್ಲಿ ಬರುತ್ತೆ. ಆ ಪಿರಮಿಡ್ ನಿಮಗೆ ಗೊತ್ತಲ್ವಾ, ಪಿರಮಿಡ್ ಗೊತ್ತಿಲ್ಲ ನೋಡಿ, 5 1 6 ಬರುತ್ತೆ, 9 5 ಮಾಡಿದ್ರೆ 5 ಬರುತ್ತೆ, 5 6 ಇರುತ್ತೆ, 5 6 ಆ್ಯಡ್ ಮಾಡ್ತಾರೆ ಇನ್ನೊಂದು ಹೋಗುತ್ತೆ. ಸೊ ಸಿಂಗಲ್ ಪಿರಮಿಡ್ ಮಾಡ್ತಾರೆ ಬೇರೆ ಥರ ಬರುತ್ತೆ ಇದು. ಇದು ನನಗೆ ಗೊತ್ತಿಲ್ಲ, ಬೇರೆ ಕಡೆ ಎಲ್ಲ ನಾವು ಮಾತಾಡಿಲ್ಲ. ಸೊ 5 6 ಬರುತ್ತೆ, ಡಬಲ್ ನಂಬರ್ ಅಂದರೆ ಒಂದು ಸ್ಟೆಪ್ಪನ್ನು ಇದನ್ನು ಪೇರ್ ರೆಡಿ ಮಾಡಿದ್ರೆ. ಸೊ ಅದರ ಎಫೆಕ್ಟ್ ಏನಿರುತ್ತೆ ಅದನ್ನು ಏನು ಮಾಡ್ತೀವಿ, ಪುನಃ ಚಾರ್ಟ್ ಕಂಪೇರ್ ಮಾಡ್ತೀವಿ. ಸೊ ಕಂಪ್ಯಾರಿಟಿವ್ಲಿ ಈ ನಂಬರ್ ಕಂಪೇರ್ ಮಾಡಿದ್ರೆ ಈ ನಂಬರ್ ಫಾರ್ ಬೆಟರ್, ಇದು ಫಾರ್ ಬೆಟರ್ ನಂಬರ್. 79 ಫ್ಯಾಮಿಲಿ ಇಶ್ಯೂಸ್ ಏನಿರುತ್ತೆ ಅದು ನೋಡ್ತೀವಿ, ಆಯಿತಾ. ಫ್ಯಾಮಿಲಿ ಇಶ್ಯೂಸ್ ಹ್ಯಾಂಡ್ಲ್ ಮಾಡ್ತಾರೆ, ಬಟ್ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಬರೋದು ಬಿಸ್ನೆಸ್ಸಲ್ಲಿ ಕಾಮನ್ನು. ಬಟ್ ಎಲ್ಲೋ ಒಂದು ಕಡೆ ನಾವು ಇದನ್ನು ಕೊಡಬೇಕಾದ್ರೆ ಎಸ್ಪೆಷಲಿ 2 ಕಿಂಗ್ ನಂಬರ್ ಅಂಥವ್ರು ಫ್ಯಾಮಿಲಿ ಮೇಲೇ ನಿಂತಿರೋಂಥವ್ರಿಗೆ, ಬಿಸ್ನೆಸ್ ಅಂದ್ರೂ ಕೂಡ ಫ್ಯಾಮಿಲಿ ಟೈಮ್ ಕೊಡೋವಂಥವ್ರಿಗೆ ಸ್ವಲ್ಪ ಇಲ್ಲಿ ನಾನು ಚೆಕ್ ಮಾಡ್ತೀನಿ. 5 1 ಕಾಣಿಸ್ತಿದೆ, 5 ಕಾಣಿಸ್ತಿದೆ, 5 ಇದು ಮಾಡ್ತಿದೆ, ಮಲ್ಟಿಪಲ್ 5 ಇದೆ, ಇವೆಲ್ಲ ನಾನು ನೋಡೋಕೆ ಹೋಗಲ್ಲ. ಏನಕ್ಕೆ ನೀವು ನಂಬರ್ ಹುಡ್ಕೋಕೆ ಹೋದರೆ ನಂಬರ್ ಸಿಕ್ಕಿರೋಂಥ ನಂಬರ್ಸ್ಗಳಿದೆ, ಆಯಿತಾ. ಮೋಸ್ಟ್ಲಿ ಕೆಲವ್ರು ಕೊಟ್ಟಿದ್ದೀನಿ, ಕೆಲವ್ರು ಕೊಟ್ಟಿಲ್ಲ, ಎಕ್ಸಾಂಪಲ್ಗೋಸ್ಕರ ತೊಗೊಂಡಿದ್ದು. ಇವೆಲ್ಲ ಸಿಕ್ಕಿರೋ ನಂಬರ್ಸ್ಗಳಿವೆ. ನೀವೇನು ಮಾಡ್ತೀರಾ ಅಂದರೆ ಈ ನಂಬರ್ನ ಅನಾಲಿಸಿಸ್ ಮಾಡ್ತೀರಾ ಆ್ಯಂಡ್ ಈ ವ್ಯಕ್ತಿನ ಕಂಪೇರ್ ಮಾಡ್ತೀರಾ, ಆಯಿತಾ. ಆಯಿತು 79 ಎಲ್ಲ ಒಂದು ಕಡೆ ವೀಕ್ ಆಗ್ತಾ ಇದೆ, 5 6 ಕೇಪಬಲ್ ಇರ್ತಾರ ಇವರು, ಮಕ್ಕಳ ವಿಷಯದಲ್ಲಿ ಫ್ಯೂಚರ್ಲಿ ಏನಾಗುತ್ತೆ, ಸೊ ಎಲ್ಲ ನೋಡ್ಕೊಂಡು ಆಯಿತು ನಾನು ಬೇಡ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ನಂಬರ್ ಹುಡುಕ್ತೀನಿ. ನಂಗೆ ಟೈಮ್ ಇತ್ತು, ಹಠ ಇತ್ತು, ತುಂಬ ಕ್ಲೋಸ್ ಇರೋಂತಹ ಕ್ಲೈಂಟು, ಸೊ ಈ ನಂಬರ್ ಹುಡುಕ್ತೆ. ಇಲ್ಲಿ ನೋಡಿ ಈಗ ಮಲ್ಟಿಪಲ್ 3 ಕಾಣಿಸ್ತಾ ಇಲ್ಲ, 5 ಎಷ್ಟು ಬೇಕಷ್ಟು ಕಾಣಿಸ್ತಾ ಇದೆ, 9 ಕಾಣಿಸ್ತಾ ಇದೆ, 1 ಕಾಣಿಸ್ತಾ ಇದೆ, ಪಬ್ಲಿಕ್ ಸಪೋರ್ಟ್ ಕಾಣಿಸ್ತಾ ಇದೆ, ಮಿಡ್ಲಲ್ಲಿ 1 9 ಕಾಂಬಿನೇಷನ್ ಬರ್ತಾ ಇದೆ, 3 9 ಕಾಂಬಿನೇಷನ್ಸ್ ಇದು 3 9 3 9 ರಿಪೀಟ್ ಆಗ್ತಾ ಇರೋ ಕೂಡ ಮಿರರ್ ಇಮೇಜ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಸ್ಟ್ರೇಟ್ ಫಾರ್ವರ್ಡ್ ಬುದ್ಧಿವಂತಿಕೆ ಶೋ ಆಫು, ಆಯಿತಾ. ಈ ಥರ ಒಂದು ನಂಬರ್ ಇದು.
ಓಕೆ, ಚೆನ್ನಾಗಿದೆ. ಇಲ್ಲಿ ನಾವು ಫೈನಲ್ ಮಾಡಿ ಸ್ಟಾಪ್ ಮಾಡಬಹುದು. ಅಥವಾ ಇನ್ನೊಂದು ಸ್ಟೆಪ್ ಹೋಗಿ ಇನ್ನೊಂದು ನಂಬರ್ ಹುಡುಕ್ತೀನಿ. ಈ ನಂಬರ್ಗಿಂತ ಈ ನಂಬರ್ ಸ್ಟ್ರಾಂಗ್ ಇದೆ. ಏನಕ್ಕೆ ಅಂದರೆ 59 ಅಲ್ಲ, ಮಿಡ್ಲಲ್ಲಿ 715 ಬರ್ತಾ ಇರೋದು. ಈ ನಂಬರ್ಗಿಂತ ಈ ನಂಬರ್ ಎಲ್ಲ ಒಂದು ಕಡೆ ಫಾರ್ ಬೆಟರ್. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಂಬರು. ಸೆಂಟಿಮೆಂಟಲಿ ನಾನು ಹುಡುಕ್ತೆ ನನ್ನ ನಂಬರ್ ಸಿಗ್ತಾನೆ ಇರಲಿಲ್ಲ. ಯಾವುದೋ ನಂಬರ್ ಸಿಕ್ತು. ಸೊ ಈ ನಂಬರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಂತ ಹೇಳಿರೋದು ನೀವು, ಪೇರ್ಗಳು ಚೆನ್ನಾಗಿರಬೇಕು ಅಂತಾನೆ ಪೇರ್ ಕೊಡ್ತೀನಿ ಅಂದರೆ ಇದಕ್ಕಿಂತ ಈ ನಂಬರ್ ಫಾರ್ ಬೆಟರ್. ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಸಂಖ್ಯೆ ಇದು. ತುಂಬ ಆಯಿತಾ. ಸೊ ಈಗ ನೋಡಿ ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ. ಫಸ್ಟ್ ಒಂದು ನಂಬರ್ನ ಸ್ಟಾರ್ಟ್ ಮಾಡಿದೆ, ನಂಬರ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ, ನಂಬರ್ನ ಹುಡುಕ್ತಾ ಇದ್ದೆ, ಸರಿನಾ. ಈ ನಂಬರ್ ಏನೋ ಹುಡುಕ್ತಾ ಇದೆ, ಒಂದು ನಂಬರ್ ಸಿಕ್ತು. ಕೆಲವ್ರು ಏನು ಮಾಡ್ತೀವಿ, ನೀವು ಇಲ್ಲೇ ಚೂಸ್ ಮಾಡಿಬಿಡ್ತೀರಾ. ಸಿಕ್ತು ನಂಬರ್ ಹೇಳಿದ್ರು, ಯಾವುದು ರಾಂಗ್ ಪೇರ್ಸ್ಗಳು ಕಾಣಿಸ್ತಿಲ್ಲ, ನಾನು ರಾಂಗ್ ಪೇರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ನನಗಂತೂ ಹೇಳ್ತಾ ಇದ್ದೀನಿ, ಈಗಿರೋ ಒಂದು ರಿಕ್ವೈರ್ಮೆಂಟಿಗೆ ಅಥವಾ ನನಗೆ ಈಗ ಇರೋವಂತಹ ಒಂದು ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಆಯಿತಾ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನನಗೀಗಿರೋ ಡಿಮ್ಯಾಂಡಿಗೆ ನನಗೆ ನಿಜವಾಗ್ಲೂ ತಲೆಬಿಸಿ ಇಲ್ಲ. ನಂಬರ್ ಇದು ಮಾಡಿ ನಾವೇ ಕೊಡಬೇಕು, ನೀವೇ ಇದು ಮಾಡಬೇಕು, ನನಗೆ ತಲೆಬಿಸಿ ಇಲ್ಲ. ಕೆಲವ್ರಿಗೆ ಅದು ನೆಗೆಟಿವ್ ಇರುತ್ತೆ. ಏನಕ್ಕೆ ಯಾವಾಗಲೂ ಸೇಲೇ ಮಾಡ್ತಾರೆ ವಗೇರಾ ಏನೋ ಇದಿದೆ ಅದು. ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಹರ್ಟ್ ಮಾಡಿರ್ತಾರೆ. ಸೊ ನೀವೆಲ್ಲರೂ ಒಂದೇ ರೀತಿ ಜಡ್ಜ್ ಮಾಡ್ತೀರಾ. ನನಗೆ ಟು ಬಿ ಫ್ರ್ಯಾಂಕ್ ನನಗೆ ಇದ್ರದ್ದು ಅಷ್ಟೊಂದು ತಲೆಬಿಸಿ ಇಲ್ಲ. ನಾನೇನೇನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಈ ಒಂದು ಕೆಲಸ ನೀವು ನಿಮಗೆ ಅಂತ ಮಾಡ್ಕೊಂಡಾಗ ನೀವು ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ತಿದ್ದೀರಿ. ನೀವು ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಕಲ್ತ್ರಿ, ಎಲ್ಲ ಆಯಿತು ಸ್ಟೂಡೆಂಟ್ಸ್ಗಳಿಗೆ. ಬಟ್ ಎಲ್ಲೆಲ್ಲ ನೋಡಿದ್ರಿ, ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು, ಎಲ್ಲ ಕಡೆ ಸರ್ಚ್ ಮಾಡಿದ್ರಿ, ಎಲ್ಲ ಕಡೆ ಒಂದು ಪೀಸ್ ಇನ್ಫಾರ್ಮೇಷನ್ ಸಿಕ್ತು. ನಿಮಗೇನು ಸರಿ ಅನ್ನಿಸೋ ರೀತಿ ನೀವು ಒಂದು ಲಿಂಕ್ ಮಾಡ್ಕೊಂಡ್ರಿ. ಗುಡ್ ಪೇರ್ಸ್ಗಳನ್ನ ಉಪಯೋಗಿಸಿದ್ರೆ ಅದು ರಿಸಲ್ಟ್ ಕೊಡುತ್ತೆ ಅಂತಂದರೆ ಇಲ್ಲಿರೋಂಥ ಎಲ್ಲನೂ ಕೂಡ ಗುಡ್ ಪೇರ್ಸ್ಗಳೇ. ಬಟ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಇಲ್ಲಿ ನೀವು ಯಾವತ್ತೂ ನಂಬರ್ನ ಅನಾಲಿಸಿಸ್ ಮಾಡಬೇಕು. ನಂಬರ್ ಅನಾಲಿಸಿಸ್ ಮಾಡೇ ಪ್ರಿಡಿಕ್ಷನ್ ಕೊಡೋದು. ಯಾವುದೇ ವ್ಯಕ್ತಿ ವಿತೌಟ್ ಡೇಟ್ ಆಫ್ ಬರ್ತ್ ನಿಮ್ಮ ನಂಬರ್ನ ಯಾರು ಪ್ರಿಡಿಕ್ಟ್ ಮಾಡ್ತಾರೆ ಅವ್ರ ಹತ್ರ ನೀವು ನಂಬರ್ ತೊಗೊಳ್ಳಿ. ನಾನು ಯಾವಾಗಲೂ ನಿಮಗೆ ನಮ್ಮ ಸ್ಟೂಡೆಂಟ್ಸ್ಗಳನ್ನ ನಿಮಗೆ ರೆಫರ್ ಮಾಡಿದ್ರೆ ನಾನು ಅದನ್ನೇ ಹೇಳೋದು. ನೀವು ಬರೀ ನಂಬರ್ ಕಳಿಸ್ತಿರೋ ವಿತೌಟ್ ಡೇಟ್ ಆಫ್ ಬರ್ತ್ ಕೊಟ್ಟರೆ ಇದು ಎಷ್ಟಿರುತ್ತೆ ಇದ್ರಲ್ಲಿ ತುಂಬ ಇನ್ಫಾರ್ಮೇಷನ್ ಹೇಳ್ತೀವಿ. ಏನೂ ಇಲ್ಲ, ಜಸ್ಟ್ ನಂಬರ್ ಕಳಿಸ್ತೀರ. ನಂಬರ್ ಕಳಿಸ್ಕೊಂಡು ನಂಬರ್ ಇದಿದೆ, ಇದರಲ್ಲಿ ಪ್ರಿಡಿಕ್ಷನ್ ಕೊಡಿ. ಓಕೆನಾ. ಬೋಲ್ಡಾಗಿ ಹೇಳ್ತಾ ಇದ್ದೀನಿ, ಏನಕ್ಕೆ ನನಗೆ ಕಂಪ್ಲೀಟ್ ಫುಲ್ ಟುವರ್ಡ್ಸ್ ಟೀಚಿಂಗ್ ಟರ್ನ್ ಆಗ್ಬಿಟ್ಟಿದ್ದೀನಿ. ಕನ್ಸಲ್ಟೇಷನ್ಗಳೇನು ಅಷ್ಟೊಂದು ತಲೆ ಕೆಳಿಸ್ಕೊಳ್ಳಲ್ಲ ಆಯಿತಾ. ಕನ್ಸಲ್ಟೇಷನ್ ಅವಾಯ್ಡ್ ಮಾಡಬೇಕಂದ್ರೆ ಪೇಯ್ಡ್ ಕನ್ಸಲ್ಟೇಷನ್ ಅಂದರೆ ಸುಮಾರು ಜನ ಡಿಸ್ಕನೆಕ್ಟ್ ಆಗ್ತಾರೆ. ಸೊ ಪೇಯ್ಡ್ ಕನ್ಸಲ್ಟೇಷನ್ ಅಂದರೆ ಮುಗೀತು, ನನಗೆ ನಾನು ಅವಾಯ್ಡ್ ಮಾಡೋ ಅವಶ್ಯಕತೆಯೂ ಇಲ್ಲ. ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಿಲ್ಲ ಅಂದರೆ ಮುಗೀತು, ಸುಮಾರು ಜನ ಡಿಸ್ಕನೆಕ್ಟ್ ಆಗ್ತಾರೆ. ನನಗೆ ಇದರಿಂದ ಅರ್ನಿಂಗ್ ಮಾಡೋದಲ್ಲಿ ಅಥವಾ ಇಲ್ಲಿ ಬಂದು ಕಾಂಪೀಟ್ ಮಾಡೋದಲ್ಲಿ ಬೇರೆಯವ್ರ ಜೊತೆ ಅವೆಲ್ಲ ನನಗೆ ಅಂಥ ಒಂದು ಹುಚ್ಚಿಲ್ಲ. ಯಾರು ನಂಬರ್ ಸೆಲೆಕ್ಟ್ ಮಾಡ್ತಿದ್ದೀರಾ, ಎಸ್ಪೆಷಲಿ ನಿಮ್ಮ ವೀಡಿಯೋಸ್ ನೋಡಿದೆ ನಂಗೆ ಹೆಲ್ಪ್ ಆಯಿತು, ಬಟ್ ಇದನ್ನು ಯಾಕೆ ಕೊಟ್ರಿ ಎಲ್ಲ ಏನು ಕೇಳ್ತೀರ ಅವ್ರಿಗೆ. ನೀವು ಕಲೀರಿ ಅಂತಂದಾಗ ಕಲಿಯಲ್ಲ, ನಾನು ನಂಬರ್ ಯಾವುದು ತೊಗೊಂಡಿದ್ದೀನಿ, ನಂಬರ್ ನಂಗೆ ಸೆಟ್ ಆಗುತ್ತಾ ನೋಡಿ ಅಂತ ಕಳಿಸ್ತಾರೋ ಅವ್ರಿಗೆ ಇದನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಮತ್ತು ಕೆಲವ್ರಿಗೆ ಅದೊಂದು ಇದೆ, ಅದು ನಿಮಗೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಯಾರೋ ರೀತಿ ಮಾಡಿರ್ತಾರೆ. ಅಥವಾ ನಿಮ್ಗೊಂದೊಂದು ಡೌಟ್ ಇರುತ್ತೆ, ಬರೀ ಅವ್ರು ಹೇಳಿದ ಮಾತ್ರ ಕರೆಕ್ಟ್ ಅಂತ ಹೇಳ್ತಾರೆ, ಇದು ಹೇಳಿದ ಮಾತ್ರ ಕರೆಕ್ಟ್ ಅಂತಾರೆ ಅಂತ. ನಮಗೆ ನಮ್ಮ ಮನಸ್ಸಾಕ್ಷಿಗೆ ನಾವು ಕೆಲಸ ಮಾಡಬೇಕು. ನಿಮ್ಗೇನು ಕೊಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ಒಳ್ಳೇದು ಮಾಡೋ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡೋ ಕೆಟ್ಟದ್ದು ಬರುತ್ತೆ. ಅರ್ಧ ಕೆಲಸ ಮಾಡೋ ಅರ್ಧ ರಿಸಲ್ಟ್ ಬರುತ್ತೆ. ಸೆಕೆಂಡು, ಯಾವುದೋ ವ್ಯಕ್ತಿ ನಂಬಿ ಜವಾಬ್ದಾರಿ ಕೊಟ್ಟಾಗ ಆ ಒಂದು ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದರೆ ಈ ಒಂದು ಪ್ರೊಫೆಷನ್ಗೆ, ಯಾರು ಪ್ರೊಫೆಷನಲ್ ಆಗಿ ಹೋಗ್ತಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಒಂದು ಪ್ರೊಫೆಷನ್ಗೆ ನಾವುಗಳಲ್ಲ ಆಯಿತಾ. ಏನಕ್ಕೆ ಅಂದರೆ ತುಂಬ ಕಮ್ಮಿ ಜನ ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ತುಂಬ ಕಮ್ಮಿ ಜನಕ್ಕೆ ಇಂಟ್ಯೂಷನ್ ಲೆವೆಲ್ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಒಂದಿಬ್ಬರು ಮಾಡೋ ಮಿಸ್ಟೇಕಾಗೆ ಬೇರೆಯವ್ರನ್ನೂ ಕೂಡ ಜನಗಳು ನಂಬಲ್ಲ. ಹಾಗಾಗಿ ಅದನ್ನು ಸರಿ ಮಾಡೋ ಪ್ರಯತ್ನ ಮಾತ್ರ ಮಾಡ್ತಿದ್ದೀನಿ. ಇದರಿಂದ ನನಗೆ ದುಡಿದು ತಿಂದು ಬದುಕೋ ಆಸೆ ನನಗಿಲ್ಲ, ಇದರ ಅವಶ್ಯಕತೆ ಕೂಡ ನನಗಿಲ್ಲ ಆಯಿತಾ. ಇದನ್ನು ತಲೆಯಿಂದ ತೆಗೀರಿ. ನಾನೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಏನು ಮಾಡ್ತೀನಿ ಅಂದರೆ ಓನ್ಲಿ ಪ್ಯೂರ್ಲಿ ಬಂದು ಕಾನ್ಸೆಪ್ಚುಯಲ್ ಟಾಪಿಕ್ಸ್ ಅಷ್ಟೇ. ಪ್ರಿಡಿಕ್ಟಿವ್ ನ್ಯೂಮರಾಲಜಿ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು 4 ನಂಬರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ನನಗಿರೋ ಕಾಂಟ್ಯಾಕ್ಟ್ಸ್ ಇದ್ದರೆ ನನಗೆ ಏನು ನಂಬರ್ ಲಿಸ್ಟ್ ಶೇರ್ ಮಾಡ್ತಾರೆ ಅಥವಾ ನನ್ನ ಏನು ಎಕ್ಸ್ಚೇಂಜ್ ಆಗ್ತವೆ ನಂಬರ್ಸ್ಗಳು, ನನಗೆ ತುಂಬ ಆಪ್ಷನ್ ಇರುತ್ತೆ ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡೋಕ್ಕೆ. ಸೊ ನಾವು ನಂಬರ್ ಪಿಕ್ ಮಾಡಬೇಕಾದ್ರೆ ನಾನು ಏನಕ್ಕೆ ನಂಬರ್ ಪಿಕ್ ಮಾಡ್ತೀನಿ, ಏನು ನೀವು ಕುತ್ಕೊಂಡು ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಜನಗಳಿಗೆ ಏನು ಕುತ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿ ಅಥವಾ ಏನೋ ಮಾಡಿ ಆ ರೀತಿ ಇಲ್ಲ. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದು, ನಿಮ್ಗೆ ಟೈಮ್ ಕೊಡೋಷ್ಟು ಕೆಪಾಸಿಟಿ ಇದ್ದು, ಫೋನ್ ಮಾಡಿ ಮಾತಾಡಿ ಕನ್ವಿನ್ಸ್ ಮಾಡಿ ಅಥವಾ ವೀಡಿಯೋ ಕಾಲ್ಸ್ಗಳಲ್ಲಿ ಅವ್ರು ಕನ್ವಿನ್ಸ್ ಮಾಡ್ತೀರಾ ಅಂದರೆ ಆ ವ್ಯಕ್ತಿ ನಿಮ್ಮ ಹತ್ರ ನಂಬರ್ ತೊಗೋತಾರೆ. ಅಷ್ಟು ಮಾಡಿದ್ರೆ, ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ, ನಂತರ ದುರಾಂಕಾರ, ನನಗೆ ಅಸಡ್ಡೆತನ, ಎಲ್ಲ ಒಂದು ಕಡೆ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಸೊ ನಾನು ಇದನ್ನು ಮಾಡಿಲ್ಲ.
ನೀವುಗಳಿದನ್ನು ಮಾಡ್ತಾ ಇದ್ದೀರಾ. ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ. ಯಾರು ತಗೋತಾರೆ ನಾನು ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕರ್ಮ ಕಳಿಬೇಕಂದ್ರೆ ಅದು ಬೇರೆಯವ್ರನ್ನ ಅಟ್ರಾಕ್ಟ್ ಆಗ್ತಾರೆ. ಸೊ ಎದುರುಗಡೆ ವ್ಯಕ್ತಿ ನಿಮಗೆ ಸಿಗ್ಬೇಕಂತಂದ್ರೆ ಅದು ಅವರು ನಿಮ್ಮನ್ನ ಹುಡುಕೊಂಡು ಬಂದು ಸಿಗ್ಬೇಕಂತಂದ್ರೆ ಅವರ ಒಂದು ಕರ್ಮ ಹೆಂಗಿರೋದು ಆ ರೀತಿನೇ ಅವ್ರು ನಮಗೆ ಕನೆಕ್ಟ್ ಆಗೋದು. ಹಾಗಾಗಿ ನಾನು ಜನಗಳ ಬಗ್ಗೆ ನೋಡೋಕೆ ಹೋಗ್ತಿಲ್ಲ. ಯಾರು ಕಲಿತಿದ್ದೀರಾ ಅಥವಾ ನೀವೇನು ಕಾಂಟ್ಯಾಕ್ಟ್ ಆಗಿ ನಾನು ನಿಮ್ಗೇನು ಹೇಳಬೇಕು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಫೇಸ್ ಟು ಫೇಸು ನಿಮಗೆ ಮುಖಕ್ಕೆ ಹೇಳ್ಬೇಕು, ನನ್ನ ಹತ್ರ ಬುದ್ಧಿ ಹೇಳ್ಬೇಕು. ಆ ರೀತಿ ಒಂದು ಲೀನಿಯನ್ಸಲ್ಲಿ ಹೇಳ್ತಿದ್ದೀನಿ. ಅದನ್ನೇ ಸ್ವಲ್ಪ ಫ್ರೀ ತಗೊಂಡು ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀರಾ. ಅವ್ರಿಗೆ ಗೊತ್ತು, ಗೊತ್ತಿಲ್ಲ, ನೀವು ಮಾಡ್ತಿದ್ದೀರಾ ಇಲ್ಲ ಅವೆಲ್ಲ ಏನೂ ಇಲ್ಲ. ಹಾಫ್ ಆನ್ ಅವರ್ ಟೈಮ್ ಕೊಡಿ. ಫುಲ್ ಫಾಸ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಬರೀತಿರಲ್ವ ಇವೆಲ್ಲ. ಇಲ್ಲೆಲ್ಲ ಹಿಂಗೆ ಸ್ಪ್ಲಿಟ್ ಮಾಡ್ತೀರಾ, ಗ್ರೂಪ್ ಮಾಡ್ತೀರಾ, ಕೆಳಗಡೆನೂ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಪುನಃ ಕಾಂಬಿನೇಷನ್ ಚೆಕ್ ಮಾಡ್ತೀರಾ, ಪೊಸಿಷನ್ಸ್ಗಳು ಚೆಕ್ ಮಾಡ್ತೀರಾ, ಸೀಕ್ವೆನ್ಸ್ ಚೆಕ್ ಮಾಡ್ತೀರಾ. ಇದೆಲ್ಲನೂ ಬರೀತೀರಾ ಗೊತ್ತಾ? ಅಲ್ಲಿ ಸೋಂಬೇರಿತನ ಮಾಡಬೇಡಿ. ಆಮೇಲೆ ನಂಬರ್ ಸೆಲೆಕ್ಟ್ ಮಾಡ್ಬೇಕಾರೆ ನಂಬರ್ ಹುಡುಕ್ತಿದ್ರಿ, ನಂಬರ್ ಸಿಕ್ಬಿಡ್ತು ನಿಮಗೆ. ಖುಷಿ ಆಗ್ಬಿಟ್ಟು ನಾನು ಈ ನಂಬರ್ ಕೊಟ್ಬಿಡ್ತೀನಿ ಸರ್ ಅಂತ. ಈ ನಂಬರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಟು ಬಿ ಫ್ರ್ಯಾಂಕ್ ಏನೂ ಪ್ರಾಬ್ಲಮ್ ಇಲ್ಲ. ಮಲ್ಟಿಪಲ್ 3 ಕೂಡ ಇಂಪ್ಯಾಕ್ಟ್ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಬರ್ತಿದೆ ಆ್ಯಂಡ್ ಈ ಒಂದು ಪೇರ್ ಬ್ಯಾಲೆನ್ಸ್ ಔಟ್ ಆಗ್ತಾ ಇದೆ ಇಲ್ಲಿ. ಈ ಕಾಂಬಿನೇಷನ್ 53315 ಅದಕ್ಕೋಸ್ಕರನೇ ಈ ನಂಬರ್ ತಗೊಂಡಿದ್ದೀನಿ. 33ನ ಯೂಶಲಿ ಅವಾಯ್ಡ್ ಮಾಡಿಸ್ತೀನಿ. ನಮ್ದು ಆಫೀಸ್ ನಂಬರ್ಗೆ ಇದು ಯೂಸ್ ಮಾಡ್ತಿದ್ದೀವಿ. ಅದು ಈ ಪೊಸಿಷನಲ್ಲಿ ಅಕ್ಕಪಕ್ಕ ಸೇಮ್ ಕಾಂಬಿನೇಷನ್ಸ್ ಕ್ಯಾರಿ ಮಾಡಿಸ್ತೀನಿ. 13313 ನಾನು ಚೂಸ್ ಮಾಡೋದು ನಿಮ್ಗೆ ಹೇಳಿದ್ದೀನಿ ಏನಕ್ಕೆ ಏನು ಎತ್ತ ಅಂತಂದ್ಬಿಟ್ಟು. ಸೊ ಇಲ್ಲಿ ರಾಹು ಟ್ರಿಗರ್ ಆಗೋದು, ರಾಹು ಆ್ಯಕ್ಟಿವೇಶನ್ ಆಗಿರ್ಬೋದು, ಮತ್ತೊಂದಿರಬಹುದು. ಪ್ಯೂರ್ ಬಿಸ್ನೆಸ್ ಇರಬೇಕಾದ್ರೆ ರಾಹುದು ಸ್ವಲ್ಪ ಯೋಚನೆ ಮಾಡ್ತೀನಿ. ಹಠ ಬಿಸ್ನೆಸ್ಸಲ್ಲಿ ಒಳ್ಳೆಯದಲ್ಲ, ಫ್ಲೆಕ್ಸಿಬಲ್ ಇರಬೇಕು. ಡಿಸಿಷನ್ ಮೇಕಿಂಗ್ ಹೆಂಗಿರ್ಬೇಕಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು. ಸೊ ಬಿಸ್ನೆಸ್ ಅನ್ನೋದು ಬಿಸ್ನೆಸ್ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಆ ವ್ಯಕ್ತಿ ಏನು ಮಾಡ್ತಾರೆ ಏನು ಎತ್ತ ಅಂತ. ಅದಾದ ನಂತರ ನೀವು ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಅವರ ಬಿಸ್ನೆಸ್ ಏನು, ಬಿಸ್ನೆಸ್ ನಂಬರ್ ಏನು, ಯಾವ ಒಂದು ಪರ್ಟಿಕ್ಯುಲರ್ ಪ್ಲ್ಯಾನೆಟ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದಾದ ನಂತರ ಅವ್ರಿಗೆ ಚಾರ್ಟೆಲ್ಲ ಬಿಸ್ನೆಸ್ ಒಳ್ಳೆಯದಾ, ಅವರ ಬಿಸ್ನೆಸ್ ಮಾಡಬೇಕಂದ್ರೆ ನಾವು ನಂಬರ್ ಏನು ಕೊಡಬೇಕು. ಆದಮೇಲೆ ನೀವು ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಸರ್ಚ್ ಮಾಡಬೇಕಾದ್ರೆ 1 2 3 4 4 ಆಪ್ಷನ್ ಇದೆ, ಒಟ್ಟಿಗೆ ಕೊಟ್ಟಿದ್ದೀನಿ. ಕಣ್ಣಿಗೆ ನೋಡಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ನೋಡಿದ್ರೆ ಸಡನ್ನಾಗಿ ನೋಡೋದು ಅಂದರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದು ರಿಪೀಟ್ ಯಾವುದೋ ಒಂದು ನಂಬರ್ ರಿಪೀಟ್ ಆಗಿದೆ ಮೇಲ್ಗಡೆ 2 ಸಲ. ಸೊ ಈ 33 ನಂಬರ್ ಅಲ್ಲಿ ಇಲ್ಲ. ಅಲ್ಲಿ ನಿಮಗೆ ನೋಡಿ ಈಗ ಆನ್ ಪೇಪರ್ ನೋಡೋದಕ್ಕೆ ಎಲ್ಲ ನಂಬರ್ಸು ಚೆನ್ನಾಗಿದೆ. ಈಗ 4 ನಂಬರಲ್ಲಿ 4 ನಂಬರ್ ಕೊಡ್ತೀನಿ ಸರ್ ಅಂದರೆ ಇದು ತಪ್ಪು. 4 ನಂಬರ್ 4 ವ್ಯಕ್ತಿಗೆ, ಸರಿನಾ? ಈ ನಂಬರ್ಸ್ಗಳು ಆ ವ್ಯಕ್ತಿಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಅವ್ರುಗಳಿಗೆ ಮಾತ್ರ. ಅದಕ್ಕೇನೆ ನಾನು ಡೇ 1ಅಲ್ಲೇ ಹೇಳೋದು, ಇದನ್ನು ಇಟ್ಕೊಂಡು ನೀವು ಕಾಂಬಿನೇಷನ್ ಸೆಲೆಕ್ಟ್ ಮಾಡೋ ಸ್ಟಾರ್ಟ್ ಮಾಡಬೇಕು. ಸೊ ವ್ಯಕ್ತಿ ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು, ವ್ಯಕ್ತಿ ಶೋ ಆಫ್ ಇರಬೇಕು, ವ್ಯಕ್ತಿ ಹ್ಯಾಂಡ್ಲ್ ಮಾಡಬೇಕು. ಅದರ ಜೊತೆಯಲ್ಲಿ ನಂಬರ್ 4 ಏನಿದೆ, ನಂಬರ್ 4 ಬಂದು ಡಾಮಿನೇಟಿಂಗ್ ನೇಚರ್. ನಂಬರ್ 2 ಇರೋದ್ರಿಂದ ನಂಬರ್ 4ನ ಕೊಡಬೇಕಾದ್ರೆ ಯಾವ ರೀತಿ ನಂಬರ್ನ ಮಿಕ್ಸ್ ಮಾಡ್ತೀರಾ. ಆ್ಯಂಡ್ ಮಿಡ್ಲಲ್ಲಿ ನಂಬರ್ 4 ಅಂದರೆ 1331 ಮಿಕ್ಸ್ ಮಾಡೋದೆಲ್ಲ ಒಂದು ಕಡೆ ಇವಾಗ ಅಂತ ಸ್ಟೇಬಲ್ ಅಲ್ಲ. ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಎಸ್ಪೆಷಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಅದು ಬೇಕು ಬಟ್ ಇವ್ರಿಗೆ ಬೇಡ, ಈ ರೀತಿ ಇರುತ್ತೆ. ಆಯಿತಾ? ಸೊ ಸ್ಟಾರ್ಟಿಂಗಲ್ಲಿ 7353 9071 ಕಾಂಬಿನೇಷನ್ಸ್ ಬಿಟ್ಟರೆ ಬೇರೆ ಅದು ಸಿಗ್ತಿಲ್ಲ ವೋಡಾಫೋನಲ್ಲಿ. ಜಿಯೋದಲ್ಲೆಲ್ಲ 938 ಸಮಥಿಂಗ್ ಸಿಗುತ್ತೆ, 9353 ಸಿಗುತ್ತೆ ಏರ್ಟೆಲಲ್ಲಿ. ಎಲ್ಲ ಒಂದು ಕಡೆ ಸ್ಟಾರ್ಟಿಂಗಲ್ಲಿ 13 ಎನರ್ಜಿನ ಫಿಟ್ ಮಾಡೋದು ಹಿಂಸೆ. ಸೊ ಅದು ಆಲ್ಟರ್ನೇಟ್ ಸೋರ್ಸ್ 13 ಬಿಟ್ಟು ಬೇರೆ ಅದು ಇನ್ನೊಂದು ಹೇಳಿದ್ದೀನಿ 2 ನಂಬರ್, ಅದನ್ನು ಟ್ರೈ ಮಾಡ್ತೀರಾ. ಸೊ ನೀವು ಯಾವಾಗಲೂ ಏನು ಮಾಡ್ತೀರಾ, ಇಲ್ಲೇನೆ ಹಿಂಗೆ ಹುಡುಕ್ಬಿಟ್ಟು ನೀವು ಕಂಪೇರ್ ಮಾಡಲ್ಲ. ಈ ಚಾರ್ಟ್ ಇಟ್ಕೊಂಡು ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ, ಏನೇನೋ ಹುಡುಕ್ತಾ ಇದ್ದೀನಿ ಅಂತ. ಇಲ್ಲಿ ನಿಮಗೆ 2-3 ಕಾಂಬಿನೇಷನ್ಸ್ನ ಶಫಲ್ ಅಪ್ ಮಾಡಬಹುದು. ಮ್ಯಾಕ್ಸಿಮಮ್ ಒಂದು 5ರಿಂದ 8 ನಂಬರ್ವರೆಗೂ ಒಬ್ಬರು ಕೊಡಬಹುದು. ಅದರಲ್ಲಿ 1 ನಂಬರ್ ಅಟ್ರ್ಯಾಕ್ಟ್ ಆಗುತ್ತೆ, ಆ ಒಂದು ನಂಬರ್ ಪರ್ಫೆಕ್ಟ್ ಆಗಿರೋದು ಕೊಡ್ಬೋದು. ಅದರಲ್ಲಿ ನೀವೇನು ಮಾಡ್ತೀರಾ ಅಂದರೆ ಪ್ರಿಯಾರಿಟಿ ವೈಸ್ ಎಂಡಿಂಗ್ ಏನಿರಬೇಕು, ಮಿಡ್ಲಲ್ಲಿ ಏನಿರಬೇಕು, ಏನಿದ್ರೆ ಅಪ್ ಟು 6 ನಂಬರ್ಸ್ನ ನಾವು ಸೆಲೆಕ್ಟ್ ಮಾಡಬಹುದು. ಅದೇ ಕಾಂಬಿನೇಷನ್ ನಿಮಗೆ ಸಿಗುತ್ತೆ, ಲಕ್ಕಿದ್ರೆ ಸಿಗುತ್ತೆ. ಪೇಯ್ಡ್ ನಂಬರ್ಸ್ ಲಿಸ್ಟಲ್ಲಿ ಸಿಗುತ್ತೆ. ಅದು ಒಂದು 600 700 800 ಏನೋ ಬರುತ್ತೆ. ಈಗ 770 ಅಂತ ಅನ್ಕೋತೀನಿ, ಅಲ್ಲಿ ನಿಮಗೆ ಸಿಗುತ್ತೆ, ಸರಿನಾ? ಸೊ ಇಲ್ಲಾಂದರೆ ಈಗ ಈ ಥರ ಕಾಂಟ್ಯಾಕ್ಟ್ ಆಯಿತು, ಲಿಸ್ಟ್ ಸಿಕ್ತು, ಇನ್ನೊಂದೇನೋ ವಗೇರ ಏನಾರು ಆಯಿತು, ಅಲ್ಲಿ ಸಿಗುತ್ತೆ. ಇಲ್ಲಿ ನೀವು ನಂಬರ್ ಚೂಸ್ ಮಾಡಬೇಕಾದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ, ಯೂಟ್ಯೂಬಲ್ಲಿ ಯಾರು ನೋಡ್ತಾ ಇದ್ದೀರಾ, ನಿಮಗೇನಂದರೆ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಇಲ್ಲಿ ಸರಿ ತಪ್ಪು ಅಂತ ಬರಲ್ಲ. ಆ ರೀತಿ ಸರಿ ತಪ್ಪು ಅಂದರೆ ಪ್ರಪಂಚದಲ್ಲಿರೋರು ಎಲ್ಲರೂ ಸರಿ, ಎಲ್ಲರೂ ತಪ್ಪೆ. ಯಾರು 100% ಸರಿ ಇರಲ್ಲ, ಯಾರು 100% ತಪ್ಪಿರಲ್ಲ. ಇಲ್ಲಿ ಸರಿ ತಪ್ಪು ಅಂತ ಬರಲ್ಲ.
ಇನ್ಫಾರ್ಮೇಷನ್ಸ್ ಹೊರಗಡೆ ಯಾರು ಮಾತಾಡಿಲ್ಲ ಅದನ್ನು ನನಗೆ ಆರಾಮಾಗಿ ನಾನು ಏನು ತಲೆ ಕೆಡಿಸ್ಕೊಳ್ದೆ ಯಾರ್ದು ತಲೆ ಕೆಡಿಸ್ಕೊಳ್ದೆ ನಾನು ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಪ್ರಿಡಿಕ್ಷನ್ ಅಲ್ಲ ನಂಬರ್ ಡಿಸೈನ್ ಪಾರ್ಟ್ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಮೋಸ್ಟ್ಲಿ ಇದೆಲ್ಲ ಐಡಿಯಾ ಇಲ್ಲದೇ ಇರಬಹುದು. ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ ಅಥವಾ ಎಲ್ಲೋ ಕಲ್ತಿರ್ತೀರಾ, ಅಲ್ಲಿ ವಿಷಯ ಮಾತಾಡದೇ ಇರಬಹುದು, ಅಥವಾ ನಾನು ಹೇಳೋದೆಲ್ಲೋ ನಿಮಗೆ ಸಿಂಕ್ ಆಗದೆ ಇರ್ಬೋದು, ತಪ್ಪು ಸರಿ ಏನೋ ಒಂದು ಇರಬಹುದು. ಆದರೆ ಕೆಲಸ ಅಂತ ಬಂದಾಗ ಈ ಒಂದು ವ್ಯಕ್ತಿ ನಂಬರ್ ಏನು ಕಾಣಿಸ್ತಿದೆ, ಚಾರ್ಟ್ ಏನು ಕಾಣಿಸ್ತಿದೆ, ಇದು ಮಾತ್ರ ನೋಡಬೇಕು. ಸೊ ಪ್ರತಿ ವ್ಯಕ್ತಿಗೂ ಚಾರ್ಟ್ ಡಿಫರೆಂಟ್, ಪ್ರತಿ ವ್ಯಕ್ತಿಗೂ ನಂಬರ್ಸ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಇಲ್ಲಿ 3 ಎರಡುಗಳಿವೆ, ಎಲ್ಲೆಲ್ಲಿಂದ ಬಂದಿರುತ್ತೆ ಅಂತ ನಾವು ನೋಡಬೇಕು. ಸೊ ಅನಾಲಿಸಿಸ್ ಅನ್ನೋದು ಹಿಂದೆ ನಂಬರ್ ಡಿಸೈನ್ ಅನ್ನೋದು ಏನು ಹೇಳ್ತಾರೆ ಅಥವಾ ಏನು ಮಾಡ್ತಾರೆ ಆ ಪಾರ್ಟ್ ಕಂಪ್ಲೀಟ್ಲಿ ಸಪ್ರೇಟ್ ಅದು. ಆಯಿತಾ? ನಾಳೆ ಹುಡುಕ್ತೀರಾ ಬೇರೆ ನಂಬರ್ ಸಿಗುತ್ತೆ, ನಾಳೆ ಹುಡುಕ್ತೀರಾ ಬೇರೆ ನಂಬರ್ ಸಿಗುತ್ತೆ. ಮಲ್ಟಿಪಲ್ 3 ಎಂಡಿಂಗಲ್ಲಿ ಕೊಡ್ತೀರಾ, ಸರಿ ಬರಲ್ಲ. 5151 ಕಾಂಬಿನೇಷನ್ಸ್ ಯೂಸ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಅದು ಇನ್ನು ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡಿಸುತ್ತೆ. ಅನ್ಸರ್ಟನಿಟೀಸ್ ಅಂತ ಹೇಳ್ತೀವಿ. ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಏನಾಗ್ತಿರುತ್ತೆ ಲೈಫ್ ಅಂತ. ಕಂಟಿನ್ಯೂಸ್ ಬದಲಾವಣೆ ಇಷ್ಟಪಡೋವಂತಹ ಕಾಂಬಿನೇಷನ್ ಇರೋವಂಥವ್ರಿಗೆ ನಾವು ಅದನ್ನು ಕೊಡಬಹುದು. ಏನಕ್ಕೆ ಕಾಂಬಿನೇಷನ್ ಆ ರೀತಿ ಇದೆ ಅವ್ರದ್ದು. ಬಟ್ ಇವರು ತುಂಬ ಯೋಚನೆ ಮಾಡಿ ಕ್ಲಾರಿಟಿ ತೊಗೊಂಡು ನಾಲೆಡ್ಜ್ ತೊಗೊಂಡು ಹ್ಯಾಂಡ್ಲ್ ಮಾಡೋವಂಥವ್ರು. ಇವರು ಬಿಸ್ನೆಸ್ ಮಾಡ್ತೀನಿ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಬಿಸ್ನೆಸ್ ಲೀಡ್ ಮಾಡೋಕ್ಕಾಗಲ್ಲ. ಸೊ ಇವ್ರು ಲೀಡ್ ಮಾಡೋಂಗೆ ಕೆಪಾಸಿಟಿ ಇರೋಂಥ ನಂಬರ್ಗಳನ್ನ ಕೊಡ್ತೀವಿ. ಇಷ್ಟನ್ನೇ ಸೆಲೆಕ್ಟ್ ಮಾಡಿ ಒಂದು ನಂಬರ್ ಕೊಡ್ತೀರ. ಸೊ ನಂಬರ್ ಚಾಯ್ಸ್ ಮಾಡಬೇಕಾದ್ರೆ ನೋಡಿ ನಿಮಗೆ 4 ನಂಬರ್ ಸಿಕ್ತು. ನಾನು ಹೇಳದ್ನಲ್ಲ ಲಿಸ್ಟು ಅಂತ. ಒಂದು ನಿಮ್ಮ ಒಂದು ಲಕ್ ಅಥವಾ ಬ್ಯಾಡ್ ಲಕ್ ಅಂತ ಅಂದ್ಕೊಳ್ಳಿ, ಒಂದು 7-8 ನಂಬರ್ ಸಿಕ್ತು. ಕೆಲಸ ಎಷ್ಟು ಬೀಳ್ತು ನಿಮಗೆ? ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಈ 5-1 ಕಾಂಬಿನೇಷನ್ ಸೆಂಟಿಮೆಂಟ್ ಮೇಲೆ ಅಥವಾ 5 ಕಾಂಬಿನೇಷನ್ ಸೆಂಟಿಮೆಂಟ್ ಮೇಲೆ ಪುಷ್ ಮಾಡಿಬಿಡ್ತೀರ. ನೀವೇ ಬೇಡ, ಅದು ರಿಪೀಟ್ ಕಾಣಿಸ್ತದೆ ಅಲ್ವಾ, ಇದನ್ನು ಕೊಟ್ಬಿಡೋಣ ಅಂತ. ಬಟ್ 7-1 ಕೊಡ್ತಾ ಇದ್ದೀವಿ. 7 + 1 8, 7 3 ಕಡೆ 1, 1 5 ಕಡೆ 6 ನೋಡ್ಕೊಳ್ಳಿ. ಕಾಂಬಿನೇಷನ್ಸ್ ನೋಡಿ, ಉಲ್ಟಾ ಕ್ಯಾಲ್ಕುಲೇಷನ್ ನೋಡಿ, ಪಿರಮಿಡ್ ನೋಡಿ. ಸೊ ಇದನ್ನು ಸ್ವಲ್ಪ ಮಾಡಿ, ಅದಾದಮೇಲೆ ನಂಬರ್ ಕೊಡಿ. ಆಯಿತಾ? ಇನ್ನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾರೋ ಒಂದು ರೀಸನ್ ಇಷ್ಟೇ, ಸರಿ ತಪ್ಪು ಕ್ವಶನ್ ಕೇಳ್ತೀರಾ, ನಾನು ರಿಪ್ಲೈ ಮಾಡ್ತಾ ಇದ್ದೆ, ನನಗೇನು ನಂಗೆ ತಲೆ ಬಿಸಿಲ್ಲ ಹೇಳ್ತೀನಲ್ಲ, ಅಬ್ಬಬ್ಬಾನು ಒಂದು 4-5 ನಿಮಿಷ ತೊಗೊಳೋದು ಅಷ್ಟೇ ನನಗೆ ರಿಪ್ಲೈ ಮಾಡೋದಕ್ಕೆ, ನನಗೇನೂ ತಲೆ ಬಿಸಿ ಇಲ್ಲ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಕ್ವಶನೇ ಕೇಳ್ತಾ ಇದ್ದೀರಾ, ಆಯಿತಾ? ಅದು ಆನ್ಸರ್ ಮಾಡೋ ಅವಶ್ಯಕತೆ ಕೂಡ ನನಗಿಲ್ಲ. ನೀವು ಕಲ್ತಿಲ್ಲ, ನಾನು ನಿಮ್ಗೆ ಹೇಳೋದು ಅರ್ಥ ಆಗಲ್ಲ, ಅದು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ನಿಮ್ಮ ಡೇಟ್ ಆಫ್ ಬರ್ತಿಗೆ ನಂಬರ್ ಕೊಡ್ತಾ ಇರೋದು, ನಂಬರ್ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಉಪಯೋಗಿಸೋದಲ್ಲ ಅಷ್ಟೇ. ನಾನು ಅವತ್ತಿಂದ ಅದನ್ನೇ ಹೇಳ್ತಾ ಇರೋದು. ಆಯಿತಾ? ನನಗೇನೋ ಇಷ್ಟ, ನಾನು ನಿಮಗೆ ಕೊಟ್ಟೆ, ನೀವು ಯೂಸ್ ಮಾಡಿ ಆ ಥರ ಅಂತಲ್ಲ. ನಿಮಗೇನೋ ಹೋಗ್ತಾ ಇದ್ರಿ, ಏನೋ ಚೆನ್ನಾಗಿದ್ದು ಇದು ಒಳ್ಳೇದಂತೆ ಅಂತ ಯಾರೋ ಹೇಳಿದ್ರೆ ನಾನು ಉಪಯೋಗಿಸ್ತೀನಿ. ನೀವು ಆ ರೀತಿ ಮಾತಾಡ್ತಾ ಇದ್ದೀರಾ. ನಾನು ಇಲ್ಲೂ ಕೂಡ ನಂಬರ್ ಕಾಂಬಿನೇಷನ್ಸ್ಗಳಲ್ಲಿ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಹೇಳಿಲ್ಲ. ತುಂಬ ಜನ 44 ಯೂಸ್ ಮಾಡ್ತಿರೋರು, 8 ಯೂಸ್ ಮಾಡ್ತಿರೋರು, ಸ್ಟಾರ್ಟಿಂಗ್ ಸೀರೀಸಲ್ಲಿ 888 ಯೂಸ್ ಮಾಡ್ತಿರೋರು, ಸಕ್ಸಸ್ಫುಲ್ಲಾಗಿ ಚೆನ್ನಾಗಿರೋರು ನನ್ನ ಜೊತೆಲೇ ಇದ್ದಾರೆ. ಪರ್ಸ್ನಲ್ ಲೈಫ್ ಏನಾಗಿದೆ ಸೆಕೆಂಡ್ರಿ, ಜೀವನದಲ್ಲಿ ಸಕ್ಸಸ್ಫುಲ್. ಇವತ್ತು ಸಕ್ಸಸ್ ಅಂದರೆ ಮನಿ ರಿಲೇಟೆಡ್ ನೋಡ್ತೀವಿ ನಾವು, ದುಡ್ಡು ಅಂತ. ಫ್ಯಾಮಿಲಿ ಡ್ರಾಮಾ ಏನಾಗಿವೆ ಸೆಕೆಂಡ್ರಿ ಅದು. ಬಟ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ, ತುಂಬ. ಸೊ ಹಂಗಾಗಿ ನಂಬರ್ ವರ್ಕ್ ಆಗಲ್ವಾ ಅಂತಂದರೆ, ನನ್ನ ಜೊತೆಲಿರೋರು ಯಾರು, ನಾವು ನಂಬರೇ ಚೇಂಜ್ ಮಾಡೋಕ್ಕಾಗಿಲ್ಲ, ಅವ್ರ ನಂಬರ್ ಚೇಂಜ್ ಮಾಡಲ್ಲ. ಸೊ ಒಂದು ಬಿಹೇವಿಯರ್ನ ಕೊಡುತ್ತೆ, ಅಥವಾ ನಂಬರ್ ಒಂದು ವ್ಯಕ್ತಿಗೆ ಕನೆಕ್ಟ್ ಆಗುತ್ತೆ, ಅದನ್ನು ತಿಳಿಸೋಣ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಸರಿ ತಪ್ಪು ಏನಂದರೆ ಏನೂ ಇಲ್ಲ. ಆಯಿತಾ? ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಹಗಲು ರಾತ್ರಿ, ಬಿಸಿಲು ಮಳೆ ಚಳಿ. ನಾವು ಗ್ರಹಗಳ ಬದಲಾವಣೆಗೆ ಅನುಕೂಲವಾಗಿ ಬದುಕಿ ಅಂತ ಹೇಳ್ತೀವಿ ಯಾವಾಗಲೂ ಕೂಡ. ಇನ್ನು ಸ್ವಲ್ಪ ಅಡ್ವಾನ್ಸ್ ಅಂದರೆ ನಕ್ಷತ್ರಗಳು ಬಿಡಿಯೋದು. ಸೊ ಅದು ಅಟ್ಲೀಸ್ಟ್ ಒಂದು 6 to 8 ಅವರ್ಸಲ್ಲಿ ಏನೋ ಒಂದು ಟೆಂಪ್ರವರಿ ಇಂಪ್ಯಾಕ್ಟ್ ಕೊಟ್ಟು ಹೋಗುತ್ತೆ. ಬಟ್ ಪ್ಲ್ಯಾನೆಟ್ಸ್ಗಳು ತುಂಬ ಸ್ಟ್ರಾಂಗ್ ಟೈಮ್, ತುಂಬ ದೊಡ್ಡ ಟೈಮಲ್ಲಿ ನಿಮಗೆ ಸಮಸ್ಯೆ ಕೊಡುತ್ತೆ. ಸೊ ಗ್ರಹಗಳ ಬಗ್ಗೆ ತಿಳ್ಕೊಂಡು ಅದೇನು ಬದಲಾವಣೆ ಆಗ್ತಿದೆ, ಬದಲಾವಣೆ ಬಗ್ಗೆ ತಿಳ್ಕೊಂಡು ಪ್ರತಿ ವ್ಯಕ್ತಿನೂ ಕೂಡ ಡಿಫ್ರೆಂಟ್. ಇವತ್ತು ನೀವು 5ನೇ ನಂಬರ್ ಯೂಸ್ ಮಾಡಿಬಿಟ್ರಿ ಅಥವಾ 1ನೇ ನಂಬರ್ ಯೂಸ್ ಮಾಡಿಬಿಟ್ರಿ, ಆ ರೀತಿ ಅಲ್ಲ. ಆ ಒಂದು ನಂಬರ್ ಕಾಂಬಿನೇಷನ್ ಒಳಗಡೆ ಅಂತ ನಂಬರ್ ನಿಮಗೇನು ಸಪೋರ್ಟ್ ಮಾಡ್ತಿದೆ ಅದು ಮ್ಯಾಟ್ರ್ ಆಗುತ್ತೆ. ಡಬಲ್ ನಂಬರ್ ಕೊಟ್ಟೇ ಇಲ್ಲ ಅಂತಲ್ಲ, ಡಬಲ್ ನಂಬರ್ ಸುಮಾರು ಸಲ ಕೊಟ್ಟಿದ್ದೀನಿ, ಮುಂದೆ ಕೂಡ ಕೊಡ್ತೀನಿ. ನಾನು ಡಬಲ್ ನಂಬರ್ ಕೊಡೋದು ನನಗೆ ಬರುತ್ತೆ, ಯಾವ ರೀತಿ ಕೊಡಬೇಕಂತ. 551 ನಾನು ಕೊಡ್ತೀನಿ ಪರ್ಟಿಕ್ಯುಲರ್ ಕಾಂಬಿನೇಷನ್ಸ್ಗೆ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ನೀವು ಕೇಳ್ತಾ ಇರೋ ಕ್ವಶನ್ಸ್ ಏನಿದೆ ಅದು ಇಬ್ಬರು ಸೇಮ್ ಲೆವೆಲಲ್ಲಿ ಮಾತಾಡೋಕ್ಕಾಗಲ್ಲ. ನೀವು ಎಷ್ಟು ಕಲ್ತಿದ್ದೀರಾ, ನೀವು ಯಾರು ಏನು ಅಂತ ನನಗೇನು ಗೊತ್ತಿರಲ್ಲ. ಆ್ಯಂಡ್ ಸುಮ್ಮನೆ ಕೂತ್ಕೊಂಡು ಡೇಟ್ ಆಫ್ ಬರ್ತೆಲ್ಲ ಸುಮ್ಮನೆ ಚೆಕ್ ಮಾಡಲ್ಲ. ಈಗ ಕಳಿಸಿದ್ರಿ ಚಾರ್ಟ್ ನೋಡಿ ಅಂತ ಅಂದ್ಬಿಟ್ಟು 5 ನಿಮಿಷ ಕೆಲಸ ನನಗೆ, ಬಟ್ ನಾನು ಚೆಕ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾವ ಜಾಗದಲ್ಲಿದ್ದೀನಿ ಮತ್ತು ನನ್ನದೇ ಕೆಲವು ಜಾಗಗಳಿವೆ, ಅಲ್ಲಿ ಮಾತ್ರ ನಾನು ಇದನ್ನು ಪ್ರಾಕ್ಟೀಸ್ ಮಾಡೋದು. ಇವತ್ತು ಕೂಡ ಪ್ರಾಕ್ಟೀಸೇ ಮಾಡ್ತಿದ್ದೀನಿ, ಇದನ್ನು ಟೀಚರ್ ಅಲ್ಲ. ಇವತ್ತು ಕೂಡ ಏನೋ ಒಂದು ಎಕ್ಸ್ಟ್ರಾ ಬರಬಹುದು ಅಥವಾ ಇದರಿಂದ ಕಲಿಯೋದೇನಿರುತ್ತೆ ಅಂತಲೇ ನಾನು ಇದ್ದೀನಿ ಹೊರತು ನಾನು ಯಾವತ್ತೂ
ಎಲ್ಲ ಗೊತ್ತು ಆ ರೀತಿ ನಾನು ಕ್ಯಾರಿ ಮಾಡಕ್ಕೆ ಹೋಗಿಲ್ಲ. ಸೊ ನೀವು ಕಳಿಸಿದಾಗ ಇಮೇಜು ಆ ಮೂಮೆಂಟಲ್ಲಿ ನಾನು ನೋಡಿದ್ರೆ ನೋಡಬಹುದು ಅಷ್ಟೇ. ಆ್ಯಂಡ್ ಸಾಫ್ಟ್‌ವೇರ್ ರಿಗಾರ್ಡಿಂಗ್ ಸಾಫ್ಟ್‌ವೇರ್ ಏನಿತ್ತು, ಸಾಫ್ಟ್‌ವೇರ್ ಕೊಟ್ವಿ. ಎಲ್ಲೋ ಒಂದು ಕಡೆ ಅದು ಕೆಲವು ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತಿತ್ತು. ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಅಷ್ಟೇ. ಆಯಿತಾ? ನಮ್ಮಿಂದ ನಿಮ್ಗೇನೋ ಬೇಕು ಅಂದ್ರೆ ನಾವು ಹೇಳಿದ್ದು ನೀವು ಮಾಡಿ. ಇಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡಿ. ಬಿಟ್ಟು ಬೇರೆದೇನೈತೆ ನಿಮಗೆ ಇದೆಲ್ಲ ಸ್ಟಾಪ್ ಆಗಲ್ಲ. ಆ್ಯಂಡ್ ಕಂಪ್ಲೀಟ್ ರಿಪೋರ್ಟು ಜಸ್ಟ್ ಒಂದು ಕ್ಲಿಕ್ಕಿಂದ ಥ್ರೂ ಔಟ್ ಲೈಫ್ ನಿಮಗೆ ಅಪ್ಡೇಟೆಡ್ ಆಯಿತಾ? ಪದೇ ಪದೇ ರೆಗ್ಯುಲರಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಅದು. ಅಪ್ಡೇಟೆಡ್ ರಿಪೋರ್ಟು ನಿಮಗೆ ಬರೋ ರೀತಿ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೀವಿ. ಅದನ್ನು ಸ್ಟೂಡೆಂಟ್ಸ್ಗಳು ಉಪಯೋಗಿಸ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಆ ರಿಪೋರ್ಟ್ ಅವ್ರು ಕಳಿಸ್ತಾರೆ. ಅದಾದ ನಂತರ ಅದನ್ನ ಅವರು ಕ್ಲೈಂಟ್ಸ್ಗಳು ಫಾರ್ವರ್ಡ್ ಮಾಡ್ಕೋತಾರೆ. ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಸ್ಟೂಡೆಂಟ್ಸ್ಗಳಿಗೆ ಡಿಫ್ರೆಂಟ್ ಮಾಡಬೇಕಿದ್ದು ಡಿಫ್ರೆನ್ಷಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಕಂಪ್ಲೀಟ್ ವಾಟ್ಸಪ್ ಸಾಫ್ಟ್‌ವೇರ್ ಅದು ಎಲ್ಲನೂ ಆಯಿತು. ಆ್ಯಂಡ್ ಆಸ್ಟ್ರಾಲಜಿ ಟಾಪಿಕ್ ಏನಿತ್ತು ಅದು ಆಲ್ರೆಡಿ ವೀಡಿಯೋಸ್ಗಳು ಮಾಡಿದ್ದೀನಿ. 8 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಮಾತಾಡೋದು ಈ ಟೈಮಲ್ಲಿ ಅದು ಇದು ಸ್ಟಾರ್ಟ್ ಆದಾಗಿಂದ ಇಯರ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇವೆ. ಮತ್ತು ನನಗೆ ಶಿವರಾತ್ರಿ ಆಗಲಿ ಅಂತ ಒಂದು ಸೆಂಟಿಮೆಂಟ್ ಇತ್ತು. ಬಟ್ ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಅದನ್ನು ನೋಡ್ತಾ ಇದ್ದೀರಾ. ನನಗೆ ಇಲ್ಲಿ ಕಾಣಿಸೋದು ಎಷ್ಟು ನಾನು ವ್ಯೂಸ್ಗಳು ನೋಡಿದರೆ ಏನಿತ್ತು ಅಂತ. ಅಲ್ಲಿ ನಿಮ್ಗೇನಾದ್ರು ರೂಲ್ಸ್‌ಗಳನ್ನ ಕಳಿಸ್ತಾ ಹೋಗ್ತೀನಿ. ಯಾವ ಗ್ರಹ ಏನು ನೋಡ್ತೀರಿ ಏನಾಗುತ್ತೆ, ಯಾವ ಗ್ರಹ ಯಾವ ಮನೇಲಿದ್ರೆ ಏನಾಗುತ್ತೆ ಅಂತ. ಸೊ ನಿಮ್ಗೆ ಕುಂಡ್ಲಿ ಅನಾಲಿಸಿಸ್ ಗೊತ್ತಾಗುತ್ತೆ. ಇಷ್ಟು ಗೊತ್ತಾದರೆ ಸಾಕು ನಿಮಗೆ. ನೀವು ಪ್ರೊಫೆಷನಲ್ ಲೆವೆಲಲ್ಲಿ ಹೋಗಿಲ್ಲ ಅಂದ್ರೆ ಅಷ್ಟು ಗೊತ್ತಾದರೆ ಸಾಕು. ಈ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆರಾಮಾಗಿ ಖುಷಿಯಾಗಿ ಜೀವನ ಚೆನ್ನಾಗಿ ಇಟ್ಕೊಳ್ಳಿ. ಪರ್ಸ್ನಲಾಗಿ ಎಲ್ಲರ ಜೀವನಕ್ಕೂ ಬಂದು ಅಥವಾ ಎಲ್ಲರಿಗೂ ಬಂದು ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಆಯಿತಾ? ಎಲ್ರಿಗೂ ಕಲ್ಸೋಕ್ಕೂ ಆಗಲ್ಲ. ಎಲ್ರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ, ಎಲ್ರಿಗೂ ತಿದ್ದಕ್ಕೂ ಆಗಲ್ಲ. ಹಾಗೇನೆ ಎಲ್ರಿಗೂ ಇದನ್ನು ತಿಳ್ಕೊಳ್ಳಿ ಅಂತಲೂ ಫೋರ್ಸ್ ಮಾಡೋಕ್ಕೆ ಕೂಡ ಆಗಲ್ಲ. ಸೊ ಯಾವ ಟೈಮಲ್ಲಿ ನಿಮಗೆ ಸಿಕ್ತು ಅಥವಾ ಯಾವುದೋ ಟೈಮಲ್ಲಿ ಈ ಒಂದು ಇನ್ಫಾರ್ಮೇಷನ್‌ಗಳು ನಿಮಗೆ ಸಿಕ್ಕಿವೆ. ಇದರಿಂದ ನಿಮ್ಗೆ ಏನಾದ್ರು ನಿಮ್ಮ ಲೈಫಲ್ಲಿ ಏನಾದ್ರು ಉಪಯೋಗ ಆದರೆ ನಮಗದು ಮೋರ್ ದೆನ್ ಎನಫ್ ಆಯಿತಾ? ಆರಾಮ ನಮಗೆ. ತಲೆ ಬಿಸಿನೂ ಇಲ್ಲ. ಸೊ ನಾನು ಅಲ್ಲಿ ಟ್ರೈ ಮಾಡ್ತಾ ಇರೋದು ಅಷ್ಟೇ. ಕುಂಡ್ಲಿ ತೆಗ್ದಾಗ ಒಂದು ಏನೋ ಡೀಟೇಲ್ಸ್ ಇರುತ್ತೆ. ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ ಕಾಣಿಸುತ್ತೆ. ಅಲ್ಲಿ ನೋಡಿಕೊಂಡು ಟೈಮ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅದನ್ನು ಆಸ್ಟ್ರಾಲಜಿ ವೈಸ್ ಆದ್ರೂ ಬನ್ನಿ, ನ್ಯೂಮರಾಲಜಿ ವೈಸ್ ಆದ್ರೂ ಬನ್ನಿ, ವಾಸ್ತು ವೈಸ್ ಆದ್ರೂ ಬನ್ನಿ, ಇರೋ ಜಾಗಗಳು ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗ್ತಾ ಇರುತ್ತೆ. ಅದೇ ರೀತಿ ಮನೆ ಕಟ್ಟಿರ್ತೀರ. ನೀವು ಹೆಂಗೆ ಬಳಸ್ಕೊ ಬನ್ನಿ ಎಲ್ಲ ಬಂದು ಒಂದೇನೆ. ಟ್ಯಾರೋ ರೀಡಿಂಗ್ ಕೇಳಿದ್ರಿ, ಟ್ಯಾರೋ ರೀಡಿಂಗ್ಗೆ ಬೇಕಾದ್ರೆ ಮಧ್ಯೆ ಮಾತಾಡ್ತೀನಿ. ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಕೇಳಿರಿ, ಅದನ್ನು ಬೇಕಾದ್ರೆ ಮಾತಾಡೋಣ. ಅದು ಬಿಟ್ಟು ಕೆಲವು ಸ್ವಿಚ್ ವರ್ಡ್ಗಳು ಕೇಳಿದ್ರಿ. ಸ್ವಿಚ್ ವರ್ಡ್ಗಳ ಬಗ್ಗೆ ಅದು ನಾನು ಶೇರ್ ಮಾಡ್ತೀನಿ ಡೈರೆಕ್ಟ್ ವಾಟ್ಸಪ್ಪಲ್ಲಿ. ನಂದು ಕಮ್ಯುನಿಟಿ ಜಾಯ್ನ್ ಆಗಿರಿ, ಕಮ್ಯುನಿಟಿಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟು ನನಗೆ ಇನ್ನೇನೂ ಇಲ್ಲ. ನಂಬರ್ ಕಳಿಸಿರ್ತೀರಾ, ಪ್ರೆಷರ್ ಆಗ್ಬೋದು, ಎದುರಿಸ್ಬೋದು, ರಾಂಗ್ ಅಂತ ಹೇಳ್ಬೋದು, ನೀವು ಮಾಡ್ತಾ ಇರೋದು ತಪ್ಪು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಇಲ್ಲ ಕಂಪಲ್ಸರಿ ಇದು ಏನೋ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ನಂಬರ್ ಬಂದಿದೆ, ನಂಬರ್ನ ಶೇರ್ ಮಾಡ್ತಿದ್ದೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತಿದ್ದೀನಿ. ಕೆಲವು ಮಿಸ್ಟೇಕ್ಗಳು ಮಾಡ್ತಿದ್ದೀರಾ, ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಳ್ಳಿ, ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡಿ. ಬಟ್ ನಂಬರ್ ಸೆಲೆಕ್ಟ್ ಮಾಡ್ಬಿಟ್ಟು ನಂಬರ್ ಕಳಿಸಿದಾಗ ನಂಬರ್ ರಾಂಗ್ ಇದೆ. ಸೊ ನಂಬರ್ ರಾಂಗ್ ಇದ್ದರೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಅದನ್ನು ದಯವಿಟ್ಟು ಇಗ್ನೋರ್ ಮಾಡಿ. ಆಯಿತಾ? ಯಾರೋ ಒಂದಿಬ್ಬರ ಹತ್ರ ಹೇಳಿದ್ರಿ, ನಿಮ್ಮ ಹತ್ರನೇ ತೊಗೋಬೇಕು ಅಂತ. ನಾನು ನಂಬರ್ ಸೇಲ್ ಮಾಡೋ ಉದ್ದೇಶನೇ ಇಲ್ಲ. ನನ್ನ ನಂಬರ್ ಸೇಲು ಕೂಡ ಮಾಡ್ತಾ ಇಲ್ಲ. ಸೊ ನನ್ನ ಹತ್ರ ತಗೊಳ್ಳಿ ಅಂತ ನನಗೆ ಇಂಟ್ರೆಸ್ಟೂ ಇಲ್ಲ. ಕೇಳಿದ್ರಿ ರಿಪ್ಲೈ ಮಾಡಿರಿ, ರಿಪ್ಲೈ ಮಾಡಿಲ್ಲ ಅಂದರೆ ಟ್ರಿಗರ್ ಆದ್ರಿ ಅಂದರೆ ಹೇಳಿದ್ನಲ್ಲ, ನಿಮ್ಮ ಕೋಪ ನೀವು ಇಟ್ಕೊಳ್ಳಿ, ನನ್ನ ಸ್ವಾಭಿಮಾನ ನಾವು ಇಟ್ಕೋತೀವಿ. ನಾನು ಯಾವತ್ತೂ ಕನೆಕ್ಟ್ ಆಗಲ್ಲ, ಎಮೋಷ್ನಲ್ ಆಗೋಕ್ಕೆ ಹೋಗಲ್ಲ ನಾನು. ಅಷ್ಟೊಂದು ಕೋಪ ಆಯಿತು ಅಂದರೆ ಪರವಾಗಿಲ್ಲ, ಒಳ್ಳೆಯದು. ನಮಗೂ ಅಷ್ಟೇ ಮರ್ಯಾದೆ ಪ್ರಶ್ನೆ ಅಥವಾ ಯಾರೋ ಒಬ್ಬರು ಚಾಲೆಂಜ್ ಮಾಡಿದಾಗ ನಾವು ಕೂಡ ಅನುಭವಿಸಿ ಅಂತ ಬಿಡ್ತೀವಿ. ಸೊ ಹಾಗಾಗಿ ಇದೊಂದು ಬ್ಯಾಂಟರ್ ನಡೀತಾ ಇದೆ. ನಾಳೆ ನಿಮ್ಗಳಿಗೂ ಕೂಡ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ನಡೆಯುತ್ತೆ. ಸೊ ನೀವು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಲೈಫ್ ಲಾಂಗ್ ನೀವು ಸರಿ ಅಂತ ಹೇಳೋಕ್ಕಾಗಲ್ಲ. ಕ್ರಿಟಿಕಲ್ ಪಾಯಿಂಟ್ ಆ ವ್ಯಕ್ತಿ ಮಾತಾಡ್ಬೇಕಾದ್ರೆ ಇದೇ ವಿಷಯ ಹೇಳಿ ಸೈಲೆಂಟ್ ಆಗ್ತಾರೆ. ಇಂಪ್ರೆಸ್ ಮಾಡೋಕ್ಕೆ ಎರಡೇ ಸಾಕು. ಯಾವ ಟೈಮಲ್ಲಿ ನಿಮಗೆ ಮಾಮೂಲಿ ಪ್ರಶ್ನಾತೃ ಗೊತ್ತಲ್ವಾ? ಆ ಮೂಮೆಂಟಲ್ಲಿ ಯಾವ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಮೆಸೇಜ್ ಮಾಡಿರ್ತಾರೆ. ಟೈಮ್ ಚೆಕ್ ಮಾಡಿದ್ರೆ ಸಾಕು ನಿಮಗೆ ಅವ್ರು ಯಾವ ರೀತಿ ಇರ್ತಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಹತ್ರ 1000 ಟೂಲ್ಸ್ ಇವೆ ಒಂದು ವ್ಯಕ್ತಿ ಎದುರುಗಡೆ ವ್ಯಕ್ತಿನ ಸೈಲೆಂಟ್ ಮಾಡೋಕ್ಕೆ. ಅದನ್ನು ಉಪಯೋಗಿಸಿ. ನನ್ನ ಕಡೆಯಿಂದ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇಲ್ಲ. ಏನಕ್ಕೆಂದರೆ ಇದು ಜವಾಬ್ದಾರಿ ತಗೊಂಡು ತುಂಬ ನಿಷ್ಠೆಯಿಂದ ಮಾಡಬೇಕು, ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಇದು ನನ್ನ ಒಂದು ಕಲಿಸಿದವರ ರೂಲ್ಸ್ ಅದು. ನಮಗೆ ಅದನ್ನು ಗೈಡ್ಲೈನ್ಸೇ ಕೊಟ್ಬಿಟ್ಟಿದ್ದಾರೆ ಅದು. ತುಂಬ ನಿಷ್ಠೆಯಿಂದ ವಿತೌಟ್ ಸ್ವಾರ್ಥ ಅಂದರೆ ನನ್ನ ವೈಯಕ್ತಿಕವಾಗಿ ಏನಕ್ಕೆ ಉಪಯೋಗಿಸ್ತೇನೆ, ಬಂದವರಿಗೆ ನಿನ್ನ ಬಾಯಿಂದ ಟೈಮಲ್ಲಿ ಏನು ಬರುತ್ತೆ ಅದೇ ರೀತಿ ಹೋಗಬೇಕು. ಅನ್ಫಿಲ್ಟರ್ಡ್ ಅಂತ ನಿಮಗೆ ಹೇಳಿರೋದೇ ಆ ರೀತಿ. ಅದರಲ್ಲಿ ಇನ್ಫಾರ್ಮೇಷನ್ ಹೋಗಿ ಕನ್ಸಲ್ಟೇಷನ್ ಕಡೆ ಟರ್ನ್ ಆಗಿತ್ತು. ಕನ್ಸಲ್ಟೇಷನ್ ಅಷ್ಟೊಂದು ನನಗೆ ಟೈಮ್ ವೇಸ್ಟ್ ಅಂತ ಅನಿಸುತ್ತೆ. ಅದೇ ಎಫರ್ಟ್ನ ಬೇರೆ ಕಡೆ ಹಾಕಿದ್ರೆ ಸ್ವಲ್ಪ ನನ್ನ ಜೀವನ ಆರಾಮಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಅಸಡ್ಡೆ ಎಲ್ಲ ದುರಾಂಕಾರ ಅಲ್ಲ. ಎಲ್ಲ ಒಂದು ಕಡೆ ಅಷ್ಟೊಂದು ತುಂಬ ಎಫರ್ಟ್ ಹಾಕಿ ಮಾಡಬೇಕದು. ಅಷ್ಟೊಂದಕ್ಕೆ ಸುಮ್ಮನೆ ನನಗೂ ಟೈಮ್ ವೇಸ್ಟು, ಮನಿ ವೈಸ್ ಆಗಲಿ ಅಥವಾ ನನ್ನ ಪರ್ಸನಲ್ ಕಮಿಟ್ಮೆಂಟ್ಸ್ ಆಗಲಿ ಎಲ್ಲ ಒಂದು ಕಡೆ ಅಂತ ಇದಲ್ಲ. ದುಡ್ಡು ಕೇಳೋದು, ದುಡ್ಡು ಇದು ಮಾಡೋದು ಎಲ್ಲ ಒಂದು ಕಡೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ವಿಷಯದಲ್ಲಿ.
ಮತ್ತು ಇಷ್ಟಾಕಿ ಎಷ್ಟಾಕಿ ಅದೆಲ್ಲ ಆಗಲ್ಲ ನನಗೆ. ಬೇಕಾದ್ರೆ ಅದೇ ದುಡ್ಡಿಗೆ ಬೇಕಾದ್ರೆ ನಾನು ಏನಾದ್ರು ವಾಪಸ್ ಕೊಡಬೇಕಲ್ಲ, ಕ್ಲಾಸೇ ಮಾಡ್ಕೊಟ್ಬಿಡ್ತೀನಿ. ಕ್ಲಾಸ್ ತೊಗೊಳ್ಳಿ, ಸಾಫ್ಟ್ವೇರ್ ಯೂಸ್ ಮಾಡಿ, ಸಾಫ್ಟ್ವೇರಿಗೆ ಪೇ ಮಾಡಿ ಆರಾಮಾಗಿರಿ ಅಂತ. ಹಾಗಾಗಿ ನಾನು ಅಷ್ಟೊಂದು ಇಂಟ್ರೆಸ್ಟ್‌ನ ತಗೊಂಡಿಲ್ಲ. ಆ್ಯಂಡ್ ಈ ರೀತಿ ನನಗೆ ಒಂದು ಮೆಸೇಜ್ ಬರಲ್ಲ, ತುಂಬ ಮೆಸೇಜ್ ಬಂದಿರುತ್ತೆ. ಒಂದು 5, 6 ನಂಬರ್ ಕಳಿಸ್ತೀರಾ. ಸೊ 7, 8 ನಂಬರ್ಗಳನ್ನ ಚೆಕ್ ಮಾಡಿಸೋಡೆ ಎಸ್ಪೆಷಲಿ ಸ್ಟೂಡೆಂಟ್ಸ್‌ಗಳಿಗೆ ಪ್ರಾಮಿಸ್ ಮಾಡಿದೆ ನಂಬರ್ ಸೆಲೆಕ್ಷನಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ. ಸೊ ನೀವು 5, 6 ನಂಬರ್‌ನ ಎಫರ್ಟ್ ಹಾಕಿ ನಂಬರ್ ಹುಡುಕಿದಾಗ ನನ್ನ ಜವಾಬ್ದಾರಿ ಇರುತ್ತೆ. ಓಕೆನಾ? ಹಾಗಾಗಿ ಆ ಟೈಮಲ್ಲಿ ನಾನು ಒಬ್ಬೊಬ್ಬರನ್ನೇ ಆನ್ಸರ್ ಮಾಡ್ಕೊಂಡು ಹೋಗಿಸ್ಬಿಡೆ. ಈ ಕನ್ಸಲ್ಟೇಷನ್ಸ್ ಎಲ್ಲ ನನ್ನ ಕೈಲಿ ಆಗಲ್ಲ. ಸ್ಟೂಡೆಂಟ್ಸ್‌ಗಳಿಗೆ ನಂಬರ್ ಕೊಟ್ಬಿಟ್ಟು ಆರಾಮಾಗಿರ್ಬೋದು. ನಂಬರೇ ಕೊಟ್ಬಿಟ್ಟು ದುಡ್ಡು ಮಾಡ್ಬೇಕಂತಂದರೆ. ಇರೋ ಸ್ಟೂಡೆಂಟ್ಸ್‌ಗಳಿಗೆ ನಂಬರ್ ಸೇಲ್ ಮಾಡೋರು ಆರಾಮಾಗಿರ್ಬೋದು. ಬಟ್ ಈ ಯಾರು ಕೇಳ್ತಾ ಇದ್ದೀರಾ ಎಸ್ಪೆಷಲಿ ಐ ಆಮ್ ಫ್ರಮ್ ಯೂಟ್ಯೂಬ್ ಅಥವಾ ನಂಬರ್ ಪ್ರಿಡಿಕ್ಷನ್ ಕೊಡಿ, ರಿಪೋರ್ಟ್ ಕೊಡಿ. ಇದೇ ಪ್ರಾಬ್ಲಮ್. ಸೊ ಆಫೀಸ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳಿ, ಫೀಸ್ ಅಂದರೆ ಫೀಸ್ ಅಂತ ಇದು ಮಾಡಿ. ಏನಕ್ಕೆ ಅವರು ಕೂಡ ಈಗ ಅವ್ರನ್ನ ಫುಲ್ ಪ್ರಾಪರ್ ರೆಡಿ ಮಾಡಿದ್ದೀನಿ 3 ಮಂತ್ಸಿಂದ ಅವ್ರು ಕ್ಲೀನಾಗಿ ಅವ್ರಿಗೂ ರೆಡಿ ಮಾಡಿದ್ದೀವಿ. ಅವರು ಕೂಡ ಕನ್ಸಲ್ಟೆಂಟೇ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಕಡೆ ಸಜೆಷನ್ಸ್ಗಳು ತಗೊಳ್ಳಿ. ಅದು ಎಲ್ಲರಿಗೂ ಎಲ್ಲರಿಗೂ ಇದು ಮಾಡಿದಾಗ ಸಜೆಷನ್ ಕೂಡ ಸ್ಟಾರ್ಟ್ ಮಾಡಿದಾಗ ಅವ್ರಿಗೂ ಕೂಡ ಕೊಡಬೇಕು. ಅವ್ರಿಗೆ ಕೊಟ್ಟಿದ್ದೀನಿ. ಸೊ ನೀವು ಅವ್ರದ್ದು ಸಜೆಷನ್ ಅಥವಾ ಅವರ ಒಂದು ಸಹಾಯ ತೊಗೊಂಡು ನಿಮ್ಗೇನು ಬೇಕೋ ಹೆಲ್ಪ್‌ನ ತಗೊಳ್ಳಿ. ಸೊ ಇದಿಷ್ಟು ಒಂದು ಅಪ್ಡೇಟ್ ಮಾಡಬೇಕಿತ್ತು. ಆ್ಯಂಡ್ ನಂಬರ್ ಪ್ರಿಡಿಕ್ಷನ್ಸ್ ವಗೈರಾ ಅದು ಇದು ಸರಿ, ತಪ್ಪು, ರೈಟು, ರಾಂಗು ಮಾತಾಡ್ತಾನೇ ಇರಬಹುದು. ಇನ್‌ಸ್ಟಾಗ್ರಾಮ್ ಕಂಪ್ಲೀಟಾಗಿ ನೇಮ್ ಲಿಸ್ಟ್‌ಗಳು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್‌ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ತಾ ಹೋಗಿ ಅವೈಲೇಬಲ್ ನೇಮ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು. ಯೂಟ್ಯೂಬ್ ಬಂದು ಈ ವಿಷಯಗಳು ಮಾತಾಡೋಣ. ಆಸ್ಟ್ರಾಲಜಿ ನನಗೆ ಭಯ ಇಲ್ಲ. ವೀಡಿಯೋಸ್ ಆಲ್ರೆಡಿ ಮಾಡಿ ಶೆಡ್ಯೂಲ್ ಮಾಡಿದ್ದೀನಿ. ಕಮ್ಯುನಿಟಿಲಿ ಶೇರ್ ಮಾಡ್ತೀನಿ. ಏನೇನು ವೀಡಿಯೋಸ್ ಏನೇನು ಹಾಕಿದ್ದೀನಿ ಅಂತ. 8 ವೀಡಿಯೋ ಇದೆ. ಕಂಪ್ಲೀಟ್ ಬೇಸಿಕ್ ವೀಡಿಯೋ, ಡಿಟೇಲ್ ವೀಡಿಯೋ, ಪ್ಲಾನೆಟ್ಸ್, ಹೌಸ್ ಆ್ಯಂಡ್ ಅದರ್ ಥಿಂಗ್ಸ್ ಮತ್ತು ದೃಷ್ಟಿಗಳು ಅಪ್ಲೋಡ್ ಮಾಡಿ ಬಿಟ್ಟಿದ್ದೀನಿ. ಮುಂಬರೋ ದಿನಗಳಲ್ಲಿ ಬರುತ್ತೆ. ನನ್ನ ಕಡೆಯಿಂದ ನಾನು ಲಾಸ್ಟ್ ಮಂತ್ ಅಪ್ಡೇಟ್ ಮಾಡಿ ಬಿಟ್ಟಿದ್ದೀನಿ. ಅದು ಪ್ರಾಮಿಸ್ ಮಾಡಿದೆ, ಅಪ್ಡೇಟ್ ಮಾಡಿದ್ದೀನಿ. ಬಟ್ ಪಬ್ಲಿಕ್ ಆಗಿಲ್ಲ. ಆ ವೀಡಿಯೋಸ್ಗಳು ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಬರುತ್ತೆ. ಇನ್ನು ಡೈಲಿ ಪ್ರಿಡಿಕ್ಷನ್ಸ್ ಅದು ಇದು ಕೋಡಿಂದ ಜಸ್ಟು ಯಾವುದಾದ್ರು 3 ಕೋಡ್ ಆಪ್ಷನ್ ಕೊಟ್ಬಿಟ್ಟು ಅದರಿಂದ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರೋ ಅದರಿಂದ ನೀವು ಪ್ರಿಡಿಕ್ಷನ್ ಕೊಡಬಹುದು. ಅದನ್ನು ನಾನು ವಾಟ್ಸಪ್ಪಲ್ಲಿ ಮಾಡ್ತೀನಿ, ತೋರಿಸ್ತೀನಿ. ತುಂಬ ಮೆಥಡ್ಸ್ಗಳಿವೆ ನಿಮಗೆ ಫ್ಯೂಚರ್ ತಿಳ್ಕೊಳ್ಳೇಬೇಕಂತಂದರೆ. ಅದರಲ್ಲಿ ನ್ಯೂಮರಾಲಜಿ ಯಾರೂ ಮಾತಾಡಿಲ್ಲ ಕನ್ನಡದಲ್ಲಿ. ಸೊ ಪುಷ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನ್ಯೂಮರಾಲಜಿ ಸ್ವಲ್ಪ ಈಸಿ ಜನಗಳಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀನಿ. ಬೇರೆದೆಲ್ಲರ ಜನ ಜಾಸ್ತಿ ನೋಡಲ್ಲ ಮತ್ತು ಅಷ್ಟೊಂದು ಎಫರ್ಟ್ ಹಾಕೋದು ನನಗೂ ಯೂಸ್ ಇಲ್ಲ. ಹಾಗಾಗಿ ಆ ಟಾಪಿಕ್ಗಳನ್ನ ಮಾತಾಡ್ತಿಲ್ಲ. ಮುಂದೆ ತೋರಿಸ್ತೀನಿ. ಕೆಲವು ಡಬಲ್ ನಂಬರ್ಗಳ ಕೋಡ್ ಕಳಿಸ್ತೀನಿ. ನೀವು ಕೋಡ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಮೂಮೆಂಟಲ್ಲಿ ನೀವೇನು ಯೋಚನೆ ಮಾಡ್ತೀರಾ ಅಂತ ಪ್ರಿಡಿಕ್ಷನ್ ಕೊಡುತ್ತೆ. ಯಾವತ್ತಾದರೂ ನೋಡಿ ಸೆಲೆಕ್ಟ್ ಮಾಡಿ ಕೋಡು. ಏನಕ್ಕೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವೀಡಿಯೋ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಸಿಗುತ್ತೆ. ಕೋಡ್ ನಾವು ಕಳಿಸಿದ್ವಿ ಅಂತ ಅಥವಾ ನಾವೇನೋ ಮಾಡಿದ್ವಿ ಅಂತ ನಿಮಗೆ ಸಿಗೋದಂತಲ್ಲ. ಯಾವುದೋ ಟೈಮಲ್ಲಿ ಆ ವಿಡಿಯೋ ನಿಮಗೆ ಸಿಗುತ್ತೆ. ಆ ಟೈಮಲ್ಲಿ ನೀವೇನು ಸೆಲೆಕ್ಟ್ ಮಾಡ್ತೀರೋ ಅದು ಯಾವಾಗಲೂ ಕರೆಕ್ಟಾಗಿರುತ್ತೆ. ಅದು ಡಿಫರೆಂಟ್ ಅಪ್ರೋಚ್ ಅದು. 3 4 ಕೋಡ್ ಸೆಲೆಕ್ಟ್ ಮಾಡ್ತೀವಿ. 111316 ಏನೋ ಒಂದು ಕಳಿಸ್ತೀವಿ. ಯಾವುದೋ ನಂಬರ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀವಿ. ನೀವು ನಂಬರ್ ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ನೀವು ಆ ಮೂಮೆಂಟಲ್ಲಿ ಏನು ಯೋಚನೆ ಮಾಡ್ತೀರಾ ಅಂತ ಅದರಿಂದ ಪ್ರಿಡಿಕ್ಷನ್ ಬರುತ್ತೆ. ಸೊ ತುಂಬ ಮೆಥಡ್ಸ್ಗಳಿವೆ ಇದರಲ್ಲಿ ಕಲಿಯೋಂಥದ್ದು. ಅದರಲ್ಲಿ ನ್ಯೂಮರಾಲಜಿನ ಎಲ್ಲೋ ಒಂದು ಕಡೆ ನನ್ನ ಬಿಟ್ಟು ಬೇರೆ ಯಾರು ಅಂದರೆ ಏನು ಬೇಕು ಎಲ್ಲ ಹೇಳ್ಬಿಡಬೇಕು. ಇನ್ನೇನು ಇಲ್ಲವೇ ಇಲ್ಲ. ಆ ರೀತಿ ಇರಬೇಕು. ಕನ್ನಡದಲ್ಲಿ ಒಂದು ಕಾಂಟೆಂಟ್ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಂಬಿಕೆ, ಮೂಢನಂಬಿಕೆ, ಸರಿ ತಪ್ಪು ಎಲ್ಲ ಬಿಟ್ಬಿಡಿ. ಎಲ್ಲನೂ ಕಂಪ್ಲೀಟ್ ಫ್ರೀ ಯೂಟ್ಯೂಬಲ್ಲಿ. ಜಸ್ಟು ನಿಮ್ಮನ್ನು ಟೈಮ್ ಹಾಕಿರ್ತೀರ, ಎಫರ್ಟ್ ಕೊಟ್ಟಿರ್ತೀರ. ಕೂತ್ಕೊಂಡು ಚೆಕ್ ಮಾಡಿ, ಚಾಟ್ಗಳು ಬರೀರಿ, ಕಂಪೇರ್ ಮಾಡಿ, ಅನಾಲಿಸಿಸ್ ಮಾಡಿ, ಚೆಕ್ ಮಾಡಿ. ಸರಿ ಅನ್ನಿಸ್ತು ಫಾಲೋ ಮಾಡಿ, ತಪ್ಪು ಅನ್ನಿಸ್ತು ಅನ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗಳನ್ನ ನಾಟ್ ಇಂಟ್ರೆಸ್ಟೆಡ್ ಕೊಡಿ, ಆರಾಮಾಗಿರಿ. ಆಯಿತಾ? ಇದರ ಮೇಲೆ ನಾವು ಪರ್ಸ್ನಲ್ ತೊಗೊಂಡು ಹೋಗೋದು ಬೇಡ. ಏನಕ್ಕೆ ಒಂದು ರಾಂಗ್ ಇನ್ಫಾರ್ಮೇಷನ್ಗೆ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಈ ಒಂದು ಟಾಪಿಕ್ ಇದು. ಸೊ ನಂಬರ್ ಸೆಲೆಕ್ಷನ್ ಬಂದು ಯಾವೆಲ್ಲ ತಿಳ್ಕೊಳ್ಳಿ. ಅದು ಅದರದ್ದೇ ರೂಲ್ಸ್ ಇರುತ್ತೆ. ಅದರದ್ದೇ ರೂಲ್ಸಲ್ಲಿ ಫಾಲೋ ಮಾಡಿ. ಇದು ನಮಗೆ ಬಂದಿರೋದೇನು ಅಂದರೆ ವೊಡಾಫೋನ್ ನಂಬರ್ಸ್ ಇವು. ಸಪೋಸ್ ನೀವು ಏರ್ಟೆಲ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರಿ. ನಿಮ್ಗೆ ಯಾರೋ ಕಾಂಟ್ಯಾಕ್ಟು ಸಿಕ್ತು, ನಂಬರ್ ಹುಡ್ಕೊಡೋರು ಸಿಕ್ಕಿದ್ರು. ಅಲ್ಲಿ 73 ಸ್ಟಾರ್ಟ್ ಆಗೋದಿಲ್ಲ, 95 ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ 95 ಬಂದಷ್ಟು ಏನು ಮಾಡ್ತೀರಾ? ಸರ್ ನನಗೆ ಜಂಜಾಟನೇ ಬೇಡ ಸರ್, ನಾನು ಜಿಯೋದಲ್ಲೇ ಹುಡುಕ್ತೀನಿ ಅಂತಂತೀರಾ. ಜಿಯೋ 938 ಬರುತ್ತೆ. ಸೊ 76 ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ? ಆಪರೇಟರ್ ಮಾಡಿ. ಈಗ ಒಂದು ಆಪರೇಟರ್ನ ಹುಡುಕಿ 4 ನಂಬರ್ ಸೆಲೆಕ್ಟ್ ಮಾಡಿದ್ದೀವಿ ನಾವು. ನೀವು ಬೇಡವೇ ಬೇಡ, ನಿಮಗೆ ವೊಡಾಫೋನೇ ಬೇಡ, ವೊಡಾಫೋನ್ ನೆಟ್ವರ್ಕೇ ಸರಿ ಇಲ್ಲ ಅಂತಂದ್ಬಿಟ್ಟು ನೀವು ಬೇರೆ ಏನೋ ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಈ ಒಂದು ಸ್ಟೋರಿ ಏನಿರುತ್ತೆ ಕಂಪ್ಲೀಟ್ ಚೇಂಜ್. ಬಟ್ ಆ ನಂಬರ್ಸ್ ಏನಿರಬೇಕು ಅದೇ ನಂಬರ್ಸ್ ಇರಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಏನು ಚೂಸ್ ಮಾಡ್ತೀರಾ, ಯಾರು ಹೆಲ್ಪ್ ತೊಗೋತೀರಾ, ಎಲ್ಲಿ ಹೋಗ್ತೀರಾ, ಯಾರನ್ನು ಮೀಟ್ ಆಗ್ತೀರಾ, ಏನು ಮಾಡ್ತೀರಾ, ಎಷ್ಟು ಎಫರ್ಟ್ ಆಗ್ತೀರಾ, ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ ಆಗಿ ನಿಮ್ಮಗಳ ಕೈಲಿ ನೀವೇನು ನಂಬರ್ ಚೂಸ್ ಮಾಡ್ತಿದ್ದೀರಲ್ಲ
ಅಥವಾ ನೀವು ಅವ್ರ ನಂಬರ್ ಏನು ಸಜೆಷನ್ ಕೊಡ್ತಿದ್ದೀರಲ್ಲ, ನಿಮ್ದೇನಂದರೆ ನಿಮಗೆ ಕ್ಲಿಯರ್ ಇರಬೇಕು. ಆ್ಯಂಡ್ 4-5 ಕನ್ಸಲ್ಟೇಷನ್ ಬಂದರೂ ಕೂಡ ಇದು ನಿಮಗೆ ನೆನಪಿರಲ್ಲ. ಸೊ ಯಾವಾಗಲೂ ಕೂಡ ಏನು ಮಾಡಿ, ನೀವೇನು ಮಾಡ್ತೀರ ಅದನ್ನು ಟೈಪ್ ಮಾಡಿ ಅಥವಾ ರೆಕಾರ್ಡ್ ಮಾಡಿ, ಏನೋ ಒಂದು ಮಾಡಿ. ಅದರಲ್ಲಿ ಝೂಮ್ ಮೀಟಿಂಗ್ ಬೆಸ್ಟ್. ಅದು ರೆಕಾರ್ಡ್ ಮಾಡಿರ್ತೀರ, ಅವ್ರಿಗೂ ಶೇರ್ ಮಾಡ್ತೀರಾ, ಅವ್ರು ಡೌನ್ಲೋಡ್ ಮಾಡ್ಕೋತಾರೆ, ಇಟ್ಕೊಂಡಿರ್ತೀರ. ನಿಮ್ಮದೇ ಕೆಲಸ ಅದು. ನೀವೇನು ಡಿಸ್ಕಷನ್ಸ್ ಮಾಡಿದ್ದೀರಾ ಅಂತ ಇರುತ್ತೆ. ಬರೆದು ಮಾಮೂಲಿ ಏನು ರೆಡಿ ಮಾಡ್ತೀರಾ ಆ ರೀತಿ ಡಿಸ್ಕಸ್ ಮಾಡಿ ಅವರಿಗೆ ಸ್ಕ್ರೀನ್‌ಶಾಟ್‌ಗಳು ಕಳಿಸಿದ್ರು ಕೂಡ ಒಳ್ಳೆಯದು. ಆಯಿತಾ? ದಿನಕ್ಕೆ 3 ಬಂತು ಅಂದ್ರೂ ಒಂದು ವಾರಕ್ಕೆ ನಿಮಗೆ 20, 21 ಕನ್ಸಲ್ಟೇಷನ್ ಆಗಿರುತ್ತೆ. ಒಂದು ವಾರ 10 ದಿನ ಬಿಟ್ಟು ನಂಬರ್ ಸಿಗುತ್ತೆ ಆ ವ್ಯಕ್ತಿಗೆ. ಅವ್ರು ನಿಮ್ಗೆ ನಂಬರ್ ಕಳಿಸ್ತಾರೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇವರೇನೆ ಅಂತ? ನೆನಪಿರಲ್ಲ ಅದು. ಆಯಿತಾ? ಅದನ್ನು ಪ್ರಾಕ್ಟೀಸ್ ಮಾಡಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ದೊಡ್ಡ ವಿದ್ಯೆ ಅಲ್ಲ ಇದು. ಇದನ್ನು ದೊಡ್ಡದಾಗಿ ಮಾಡ್ಕೋಬಹುದು ನಾವು. ಆಯಿತಾ? ಆ್ಯಂಡ್ ಕೇರ್‌ಲೆಸ್ ಮಾಡ್ತಾರಲ್ಲ, ಅಷ್ಟು ಚಿಕ್ಕ ವಿದ್ಯೆನೂ ಅಲ್ಲ ಇದು. ಇದರಿಂದ ಏನಾಗಲ್ಲ. ಅಷ್ಟು ಚಿಕ್ಕದು ಅಲ್ಲ. ಬಟ್ ಕೇರ್‌ಲೆಸ್ ನಾವು ಮಾಡ್ಬೋದು. ಇದರಿಂದ ಏನು ಮಾಡ್ಬೋದು. ಹಾಗಾಗಿ ಆ ವ್ಯಕ್ತಿ ಆ ಒಂದು ಎಮೋಷನಲ್ ಸ್ಟೇಟಲ್ಲಿ, ಅವನ ಒಂದು ಟೈಮಲ್ಲಿ ಇದನ್ನು ಯಾವ ರೀತಿ ಫಾಲೋ ಮಾಡ್ತಾನೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನೀವು ನಂಬರ್ ಸೆಲೆಕ್ಷನಲ್ಲಿ ಅವ್ರು ಆ ರೀತಿ ಹೇಳ್ತಾರೆ, ಇವ್ರು ಈ ರೀತಿ ಹೇಳ್ತಾರೆ, ಅದೆಲ್ಲ ನೀವು ಕನ್ಸಲ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅವ್ರ ಟೈಮ್ ಏನು ನಡೀತಿದೆ ನೀವು ಚೆಕ್ ಮಾಡಿರ್ತೀರ. ಆಯಿತಾ? ಆ್ಯಂಡ್ ಪ್ರಾಮಿಸ್ ಮಾಡಿದ್ದೀರಾ, ವೀಕ್ ಆಗಿರೋ ಟೈಮಲ್ಲಿ ಅವ್ರನ್ನ ಒಪ್ಪಿಸ್ತೀವಿ, ಇದೆಲ್ಲ ಪ್ರಾಮಿಸ್ ಮಾಡಿಸಿದ್ದೀನಿ ನಾನು. ಪ್ರಾಮಿಸ್ ಮಾಡಿದ್ದೀರಾ ನೀವು. ಸೊ ನೀವು ಅವರು ವೀಕ್ ಆಗಿರ್ಬೇಕಾದ್ರೆ ನೀವು ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸಬಾರ್ದು. ಓಕೆನಾ? ಎಷ್ಟು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ. ಜನ ಏನಂತಾರೆ, ಅವ್ರೇನಂತಾರೆ, ಏನೂ ಇಲ್ಲ. ದೊಡ್ಡ ಪ್ರಪಂಚ. ಒಂದು 10 ಜನ ಕನೆಕ್ಟ್ ಆಗ್ತಾರೆ ನಿಮ್ಮ ಲೈಫಲ್ಲಿ. ಬೇರೆಯವ್ರು ಇರ್ತಾರೆ, ಇರಲ್ಲ. ಯಾವುದನ್ನು ಪರ್ಸನಲ್ ಮಾಡ್ಕೋಬೇಡಿ. ಸಿಕ್ಕಾಪಟ್ಟೆ ದೊಡ್ಡ ಪ್ರಪಂಚ ಇದು. ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಇನ್ನೊಂದು ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಹೋಗ್ತಾರೆ. ಹೋಗೋ ಟೈಮಲ್ಲಿ ಅವರು ಪಾಸಿಟಿವ್, ನೆಗೆಟಿವ್ ಏನೋ ಒಂದು ಬಿಟ್ಟು ಹೋಗ್ತಾರೆ. ಇಲ್ಲ ಬರ್ತಾರೆ, ಅವರು ನೀವು ಪಾಸಿಟಿವ್, ನೆಗೆಟಿವ್ ಏನೋ ಒಂದು ಕಲಿಸ್ತೀರಾ. ಇಷ್ಟೇ ಜೀವನ. ಇದ್ರಲ್ಲಿ ನಾನು ಅಂದ್ಕೊಂಡು ನನಗೆ ಗೊತ್ತು, ನನಗೆ ಸರಿ, ಅದೆಲ್ಲ ವಾದ ಮಾಡ್ತಾ ಕೂರೋದು ಎಲ್ಲೋ ಒಂದು ಕಡೆ ದಡ್ಡತನ. ತಲೆಕೆಡಿಸ್ಕೊಳ್ಳೋಕೆ ಹೋಗಿ. ಇಲ್ಲಿ ಯಾವಾಗ ನೀವು ಸರಿ ಅಂತ ಹೇಳ್ತೀರಾ ಅದು ತುಂಬ ದೊಡ್ಡ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ದಯವಿಟ್ಟು ಅದು ಅಷ್ಟೊಂದು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯಿತಾ? ಆ್ಯಂಡ್ ಈಗೋನು ಅಷ್ಟೇ. ಎಲ್ಲೋ ಒಂದು ಕಡೆ ಅದು ಬರುತ್ತದು. ಕಲ್ತ ತಕ್ಷಣ ಕಲ್ತಿದ್ದೀವಿ ಅಂತ. ನಮ್ಮ ಒಂದು ಕಂಪ್ಲೀಟ್ ಸೊಸೈಟಿ ಹಾಳಾಗಿರೋದೇ ಇದ್ರ ಥರ. ಕಲ್ತಿರೋ ವ್ಯಕ್ತಿಗೆ ಏನೋ ಎಕ್ಸ್ಟ್ರಾರ್ಡಿನರಿ ಏನೋ ವಿದ್ಯೆ ಗೊತ್ತಿರಲ್ಲ. ನಿಮ್ಮ ಎದುರುಗಡೆರೋರು ಕೂಡ ಅದನ್ನು ಕಲಿತಾರೆ ನಾಳೆ ಅಥವಾ ನಾಳಿದ್ದು. ಆಯಿತಾ? ಸೊ ಏನೋ ಒಂದು ವಿಷಯ ನಿಮಗೆ ಗೊತ್ತು ಅಂತಂದರೆ ಅದು ನಿಮಗೆ ರಿಸರ್ವ್ ಅಲ್ಲ. ಎಜುಕೇಷನ್ ಆಗಲಿ, ವಿದ್ಯೆ ಅನ್ನೋದಾಗಲಿ ವ್ಯಕ್ತಿನ ಹುಡ್ಕೊಂಡು ಹೋಗುತ್ತೆ. ವ್ಯಕ್ತಿ ವಿದ್ಯೆನ ಹುಡ್ಕೊಂಡು ಹೋಗಲ್ಲ. ವಿದ್ಯೆನೇ ವ್ಯಕ್ತಿನ ಹುಡ್ಕೊಂಡು ಹೋಗುತ್ತೆ. ಅದು ಯಾರಿಂದ ಹೋಗಬೇಕು, ಯಾರಿಗೋಗಿ ಸೇರಬೇಕು, ಅವ್ರಿಗೆ ಹೋಗಿ ಸೇರುತ್ತದು. ಈ ರೀತಿ ನಂಬ್ಕೊಂಡು ಬದುಕಿರೋರು ನೀವು ಇದೇ ರೀತಿ ಇರಬೇಕು. ವ್ಯಕ್ತಿಗೆ ಆಸೆ ಇತ್ತು ಅಂತಂದರೆ ಕಲಿಬೇಕು ಅನ್ನೋದು, ವಿದ್ಯೆ ಎಲ್ಲಿಂದಾದರೂ ಅವ್ರನ್ನದು ಹುಡ್ಕೊಂಡು ಹೋಗುತ್ತೆ. ಆಯಿತಾ? ಸೊ ನಿಮಗೆ ಗೊತ್ತು, ನಾಳೆ ಯಾರಿಗೂ ಗೊತ್ತಾಗಲ್ಲ, ಅವೆಲ್ಲ ಏನೂ ಅಲ್ಲ. ಅಥವಾ ನಿಮಗಿಂತ ಜಾಸ್ತಿನೂ ಕೂಡ ಹೋಗ್ಬೋದು ಮುಂದೆ. ಅದು ಅವರವರ ಶ್ರಮ. ಆದರೆ ಇಲ್ಲಿ ನೀವು ನೆನ್ಪಿಡಬೇಕಾಗಿರೋದು ಏನಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಇದಾಗಬೇಕಾದ್ರೂ ಕೂಡ ತುಂಬ ಹಿಂದಿನಿಂದ ಕೆಲಸ ಇರುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಸೆಟ್. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಕಲಿಯೋದು ಕಮ್ಮಿ, ಮಾತಾಡೋದು ಜಾಸ್ತಿ, ಆ ರೀತಿ ಅಲ್ಲ. ಅನುಭವ ಹೇಳ್ತಾ ಇದ್ದೀನಿ, ಇಲ್ಲಿ ಕಲ್ಸೋಕ್ಕೆ ಟ್ರೈ ಮಾಡ್ತಿಲ್ಲ. ನನ್ನಿಷ್ಟು ದಿನದ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಅನುಭವನ ನೀವು ನಿಮ್ಮ ಲೈಫ್ ಸ್ಟೈಲಿಗೆ, ನೀವೆಲ್ಲರೂ ಕೂಡ ಡಿಫ್ರೆಂಟೇ, ಎಲ್ಲರಿಗೂ ಕೂಡ ಇದು ಇಷ್ಟ ಆಗಬೇಕು ಅಂತಿಲ್ಲ. ಎಲ್ಲರೂ ಕೂಡ ಡಿಫ್ರೆಂಟ್ ಇರ್ತೀರ. ಅದರ ರೀತಿನೇ ಉಪಯೋಗಿಸ್ಕೊಳ್ಳಿ. ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಯಾವುದು ಸರಿ ಯಾವುದನ್ನು ಕಲಿಬೇಕಿದ್ದು ಕಲೀರಿ. ನಿಜ ಅನ್ನೋದೇನಿರುತ್ತೆ ಅದು ನಾನು ತುಂಬ ಸಲ ಹೇಳಿದ್ದೀನಿ ಇದನ್ನು. ಅದು ವ್ಯಕ್ತಿಗೆ ತಲೆ ಮೇಲೆ ಹೊಡೆದು ಅದು ಆ ನಿಜನ ತೋರಿಸುತ್ತೆ ಯಾವಾಗಲೂ. ಸತ್ಯ ಅನ್ನೋದು. ನಾವು ತಪ್ಪು ಮಾಡು, ಸರಿ ಮಾಡು ಎಲ್ಲನೂ ಕೂಡ ನಿಮಗೆ ಒಂದು ಸಂಕಲ್ಪ ಕರೆಕ್ಟಾಗಿದ್ದರೆ, ನಿಮ್ಮ ಕಡೆಯಿಂದ ತಪ್ಪಾದರೂ ಕೂಡ ಎಲ್ಲೋ ಒಂದು ಕಡೆ ಅದು ನಿಮಗೆ ತಪ್ಪು ಕಾಣಿಸೋ ರೀತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಬದಲಾವಣೆ ಅಂತ ಏನಾಗ್ತದೆ, ಸುತ್ತಮುತ್ತ ಎನರ್ಜಿ ನಾವೇನು ಟ್ರೈ ಮಾಡ್ತಾ ಇದೀವಿ ನಮ್ಮ ಒಂದು ಸ್ವಾರ್ಥಕ್ಕೆ ಉಪಯೋಗಿಸೋಕ್ಕೆ, ಅದು ನಿಮ್ಮ ಮೇಲೆ ಕೆಲಸ ಮಾಡಕ್ಕೆ ಬಿಡಿ. ನಿಮ್ಗೇನು ಆಸೆ ಅದನ್ನು ಮಾತ್ರ ಫಿಕ್ಸ್ ಆಗಿ, ಏನು ರುಟೀನ್ಸ್ ಹೇಳಿದ್ದೀನಿ ಅದನ್ನು ಮಾತ್ರ ಫಾಲೋ ಮಾಡಿ. ಸರಿ ತಪ್ಪುಗಳನ್ನು ಆಟೋಮೆಟಿಕ್ಕಾಗಿ ಇದು ಸರಿ ಮಾಡುತ್ತೆ. ಅದು ಭಗವಂತ ಅಂತಾದರೂ ಹೇಳಿ, ಹೈಯರ್ ಕಾನ್ಷಿಯಸ್ ಅಂತ ಹೇಳಿ, ಏನಾದ್ರು ಹೇಳಿ, ನಿಮ್ಮ ಸಂಕಲ್ಪ ಕರೆಕ್ಟಾಗಿದ್ದು, ನಿಮ್ಮ ಯೋಚನೆ ಕರೆಕ್ಟಾಗಿತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲೋ ಒಂದು ಕಡೆಯಿಂದ, ಯಾರ ಕಡೆಯಿಂದ ಇವತ್ತು ಈ ಟಾಪಿಕ್ ನಾವೇನು ಮಾತಾಡ್ತೀವಿ ತುಂಬ ಜನಕ್ಕೆ ಅವಶ್ಯಕತೆ ಇತ್ತು ಅಲ್ವಾ? ಅದೇ ರೀತಿ ಮತ್ತು ಈ ಒಂದು ಮೂಮೆಂಟಲ್ಲಿ ನಾನು ಯಾವಾಗ ಮಾತಾಡ್ತಾ ಇದ್ದೀನಿ, ಎಷ್ಟೊಂದು ಸಲ ಅದು ಅವಶ್ಯಕತೆ ಇರುತ್ತೆ. ಫ್ಯೂಚರಲ್ಲಿ ಯಾವತ್ತು ಯಾವುದೋ ಒಂದು ವ್ಯಕ್ತಿ ವಿಡಿಯೋ ನೋಡಿದಾಗ ಅವ್ರಿಗೂ ಕೂಡ ಆ ಮೂಮೆಂಟಲ್ಲಿ ಸಿಗುತ್ತೆ. ಎಲ್ಲಿವರೆಗೂ ಆ ವ್ಯಕ್ತಿ ಸಂಕಲ್ಪ ಕರೆಕ್ಟಾಗಿರುತ್ತೆ. ಅವರೇನೋ ಹುಡುಕ್ತಾ ಇರೋ ವ್ಯಕ್ತಿಗೆ ಸಿಕ್ಕಿರ್ತೀವಿ ಅಷ್ಟೇ. ಆಯಿತಾ? ನಾವಿದ್ದೀವಿ ಅಂತಂದ್ಬಿಟ್ಟು ವ್ಯಕ್ತಿಗೆ ಅಂದರೆ ಆ ವ್ಯಕ್ತಿ ನಮಗೆ ಸಿಗಲ್ಲ. ಅವರೇನೋ ಹುಡುಕ್ತಾ ಇರೋದ್ರಿಂದ ನಾವೀಗ ರೆಡಿ ಮಾಡ್ತಾ ಇರೋಂತಹ ಈ ಒಂದು ವಿಷಯಗಳೇನಿವೆ ಇದೆಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಿಗುತ್ತೆ.
ಸೊ ಎಲ್ಲೋ ಒಂದು ಕಡೆ ಈ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ನಾವು ಏನೋ ಅನ್ಕೋಬಿಟ್ರೆ, ಏನೋ ಮಾಡಿಬಿಟ್ರೆ ಸರಿಯಾಗ್ಬಿಡುತ್ತೆ ಅಂದರೆ ಟೆಂಪ್ರವರಿ ನಮ್ಮ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಏನು ನಡಿಬೇಕು ಅದೇ ನಡೆಯೋದು. ಏನಾಗ್ಬೇಕು ಅದೇ ಆಗೋದು. ನಮ್ಮ ಕೈಲಿ ನಾವೇನು ಮಾಡಿ ನಮ್ಮ ಜೀವನವನ್ನು ಮುಗಿಸ್ಬೇಕು ಅದೇ ಮಾಡಿ ನಿಲ್ಲೋದು. ಆಯಿತಾ? ಸೊ ಅನುಭವ ಮಾತ್ರ ಹೇಳ್ತಾ ಇದ್ದೀನಿ. ಕಲಿಯೋಕ್ಕೆ ಅಂತ ಇಲ್ಲಿ ಏನೂ ಜಾಸ್ತಿ ಏನೂ ಇಲ್ಲ. ನಿಮ್ಮ ಎಮೋಷನ್ಸ್‌ನ ಬ್ಯಾಲೆನ್ಸ್ ಮಾಡಿ ಮತ್ತು ನೀವೇನು ಮಾಡ್ತಿರ್ತೀರ ಕೆಲಸ ಕ್ವಶ್ಚನ್ ಬೇರೆ ಯಾರಿಗೂ ಕ್ವಶ್ಚನ್ ಮಾಡಬೇಡಿ. ಸಪೋಸ್ ನಿಮಗೆ 4 ನಂಬರ್ ಬಂತು, ಒಂದು ನಂಬರ್ ನಿಮ್ಗೆ ಇಷ್ಟ ಆಯಿತು. ಈ ಒಂದು ಸಂಖ್ಯೆನ ಸೆಲೆಕ್ಟ್ ಮಾಡೋದು ಸರಿನಾ ಅಂತ ಅಂದ್ಬಿಟ್ಟು ಯಾವ ರೀತಿ ಕ್ವಶ್ಚನ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. 10 ನಿಮಿಷ ಮೆಡಿಟೇಷನ್ ಮಾಡಿ ಆನ್ಸರ್ ಬರುತ್ತೆ ಅಷ್ಟೇ. ಆಯಿತಾ? ಏನಕ್ಕೆ ಅಂದರೆ ಈ ಒಂದು ವಿದ್ಯೆಯಲ್ಲಿ ಗುರುಗಳಿಗೆ ಜಾಸ್ತಿ ಬೆಲೆ, ದೇವರಿಗಲ್ಲ. ದೇವ್ರನ್ನ ಫಾಲೋ ಮಾಡೋದ್ರಲ್ಲಿ ಗುರುಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ತಂತ್ರದಲ್ಲಿ ಗುರುಗಳೇ ಫಸ್ಟು ಬೇರೆ ಎಲ್ಲದಕ್ಕಿಂತ. ಗುರು ಹೇಳ್ದಂಗೆ ಮಾತ್ರ ಶಿಷ್ಯಂದಿರು ಕೇಳೋದು ತಾಂತ್ರಿಕ ವಿದ್ಯೆಯಲ್ಲಿ. ಇದು ಕೂಡ ಅದೇ ಒಂದು ಲೈನಿಗೆ ಬರುತ್ತೆ. ಸೊ ಗುರುಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜಸ್ಟ್ ಒಂದು ಬಾಂಡಿಂಗ್ ಏನಿರುತ್ತೆ, ಜಸ್ಟ್ ಒಂದು ಅಫೆಕ್ಷನ್ಸ್ ಏನಿರುತ್ತೆ ಅಥವಾ ಒಂದು ನಂಬಿಕೆ ಏನಿರುತ್ತೆ, ನಂಬಿದವ್ರು ಯಾವತ್ತೂ ಕೆಡಲ್ಲ. ಸೊ ನಾನು ನನ್ನ ಗುರುಗಳನ್ನ ತುಂಬ ಅದೇ ರೀತಿ ನಂಬ್ತೀನಿ. ನೀವು ಕೂಡ ನೀವು ಯಾರ್ಯಾರು ಎಲ್ಲಿಂದ ಕಲ್ತಿದ್ದೀರೋ ಅವ್ರನ್ನ ಕಲಿಸಿರೋಂಥ ವಿದ್ಯೆನ ಅಷ್ಟೇ ಒಂದು ಅಪ್ರಿಷಿಯೇಟ್ ಮಾಡಿ, ಅವರನ್ನು ನಂಬಿ, ಆ ನಂಬಿಕೆಯಲ್ಲಿ ನಿಮ್ಮ ಏನೇ ಚಾಯ್ಸ್ನ ಸೆಲೆಕ್ಟ್ ಮಾಡಿ ಅದು ತಪ್ಪಾಗಲ್ಲ. ಏನಕ್ಕೆಂದರೆ ನೀವು ತಪ್ಪು ಮಾಡೋದಿರೋದು ಗುರುಗೆ ಪ್ರಾಬ್ಲಮ್ ಆಗೋದು, ನಿಮಗಲ್ಲ. ಇಷ್ಟು ಹೇಳಿ ಒಂದು ಟಾಪಿಕ್ನ ಎಂಡ್ ಮಾಡೋಣ. ಆಯಿತಾ? ಏನಕ್ಕೆಂದರೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಸರಿ ತಪ್ಪು ಆ ರೀತಿ ಅಲ್ಲ. ಜನ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡಿ, ಎದುರುಗಡೆ 1000 ಕ್ವಶನ್ಸ್ ಬರ್ತವೆ. ನೀವೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋದರೆ ಸಾಯೋವರೆಗೂ ಕೂಡ ಆನ್ಸರ್ ಮಾಡಬೇಕು. ನೀವು ಅದು ಎಲ್ಲದಕ್ಕೂ ಆನ್ಸರ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಆನ್ಸರ್ ಮಾಡಬೇಕಾಗಿರೋದು ಒಬ್ಬರಿಗೇನೆ. ಅದು ಈ ವ್ಯಕ್ತಿ. ಈ ವ್ಯಕ್ತಿ ನಿಮಗೆ ಬಂದರೆ ಅದು ಇವ್ರಿಗೆ ಮಾತ್ರ ಆನ್ಸರ್ ಮಾಡೋದು. ನೀವೆಲ್ಲರಿಗೂ ಕನ್ವಿನ್ಸ್ ಮಾಡೋಕ್ಕೆ ಹೋಗಬೇಡಿ. 100 ಜನ ಡೌಟ್ ಪಟ್ಟರೆ ಡೌಟ್ ಪಡಲಿ. 100 ಜನ ಕಾಲು ಎಳೆದ್ರೆ ಕಾಲು ಎಳೀಲಿ. ನಿಮ್ಮ ಕೆಲಸ ಏನು? ನಿಮ್ಮ ಜೀವನ. ಇದೆಲ್ಲ ಮುಗಿದ ಮೇಲೆ ಏನು ಮಾಡ್ತೀವಿ? ನಮ್ಮ ಮನೇಲಿ ಇರ್ತೀವಿ. ಮಕ್ಕಳು, ಹೆಂಡತಿ, ಸಂಸಾರ, ನಿಮ್ಮ ಕೆಲಸಗಳು, ಅದನ್ನು ತಲೆ ಕೆಡಿಸ್ಕೊಳ್ಳಿ. ನೀವೇನೋ ಒಬ್ಬನ ಫಾಲೋ ಮಾಡಿರಿ, ಏನೋ ಒಂದು ಮೆಥಡ್ ಫಾಲೋ ಮಾಡಿದಿರಿ, ಏನೋ ಒಂದು ನಂಬ್ತಿದ್ದೀರಾ ಅಂತ ಯಾರೋ 4 ಜನ ಕಾಲು ಎಳೆದ್ರೆ ಅದನ್ನು ಆನ್ಸರ್ ಮಾಡ್ತಾ ಕೂರಬೇಡಿ. ಅದರಿಂದ ಏನೂ ಸಿಗಲ್ಲ. ಆಯಿತಾ? ಪರವಾಗಿಲ್ಲ. ಈಗ ಏನೋ ಕೊಟ್ರಿ, ಇದು ಮೋಸ ಆಯಿತು, ದುಡ್ಡು ಕಳ್ಕೊಂಡ್ರಿ, ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ಬೋದು. ಇನ್ನು ಕೆಲವರು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾ ಇರ್ತಾರೆ, ನಾವು ಇವೆಲ್ಲ ಮಾಡಿದ್ವಿ ಅಂತ ಹೇಳ್ಬೋದು. ಯಾವತ್ತೋ ಒಂದು ಸಲ ಅವ್ರಿಗೆ ಏನು ಲೈಫಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗೋದೇ ಇಲ್ಲ. ಆ ಟೈಮಲ್ಲಿ ಇವೆಲ್ಲನೂ ಕೂಡ ನಂಬ್ತಾರೆ ಅಷ್ಟೇ. ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ನಾನೇನು ಹೇಳಿದ್ದೀನಿ ಇಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಆ್ಯಂಡ್ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಇನ್ನೊಂದು ಸಲ ಪದೇ ಪದೇ ಹೇಳ್ತಾ ಇದ್ದೀನಿ. ಒಂದು ಹೆಲ್ತಿ ವೇಯಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಕ್ಲಾಸಲ್ಲಿ, ಕ್ಲಾಸ್ ಪಾರ್ಟ್ ಇದು. ಇಲ್ಲೇನಾಗುತ್ತೆ ಅಂದರೆ ಕೆಲವು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ನಂಬರ್ ಡಿಸೈನ್ ಕೇಳಿರ್ತಾರೆ. ಸ್ಟೂಡೆಂಟ್ಸ್ಗಳು ಕನ್ಫ್ಯೂಸ್ ಆಗಿರುತ್ತೆ. ಏನಕ್ಕೆ ಕಂಪ್ಲೀಟಾಗಿ ಒಂದು ಸಮಾಧಾನ ಇರಲ್ಲ ಅವರಿಗೆ. ಕಲ್ತಿರೋದೊಂದು ಇನ್ಸೆಕ್ಯೂರಿಟಿ ಇರುತ್ತೆ. ನಾನು ನಂಬರ್ ಸರಿ ಕೊಡ್ತಿದ್ದೀನೋ ಸರಿ ಕೊಡ್ತಿಲ್ವಾ, ನಂಬರ್ ಡಿಸೈನಲ್ಲಿ ತಪ್ಪು ಮಾಡ್ತಾ ಇದ್ದೀನಾ, ಇವ್ರಿಗೆ ಈ ನಂಬರ್ ಕೊಟ್ಟರೆ ಸರಿನಾ ತಪ್ಪಾ ಅಂತ. ಅವ್ರಿಗೆ ಕಲಿಸೋ ಒಂದು ಪ್ರಯತ್ನದಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಕೆಲವು ಪಾಯಿಂಟ್ಸ್ ಎಕ್ಸ್ಟ್ರಾ ಏನು ಹೇಳ್ತಾ ಇದ್ದೀನಿ ಅದೇನಕ್ಕೆ ಅಂತಂದರೆ, ಕಲಿಬೇಕಾದ್ರೆ ಬರೀ ವಿಷಯ ಮಾತ್ರ ತಗೋತಾ ಇರ್ತೀರ. ಈಗ ನೀವು ನಿರ್ಧಾರ ತಗೋತಾ ಇದ್ದೀರಾ. ನಿರ್ಧಾರಗಳಲ್ಲಿ ವ್ಯಕ್ತಿಗಳ ಅನುಭವ ಏನಿರುತ್ತೆ ಅಥವಾ ವ್ಯಕ್ತಿಗಳ ಒಂದು ಸ್ಟೋರಿ ಏನಿರುತ್ತೆ, ಅವ್ರ ತಪ್ಪುಗಳೇನಿರುತ್ತೆ ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ನಾವೇ ತಪ್ಪು ಮಾಡಬೇಕು ಅಂತಿಲ್ಲ. ಬುದ್ಧಿವಂತರು ಯಾವತ್ತೂ ಅಷ್ಟೇ ಬೇರೆಯವ್ರ ತಪ್ಪಿಂದ ಕಲಿಬೇಕು. ನಮಗೆ ತಪ್ಪಾಗೋವರೆಗೂ ಕಾಯಬಾರ್ದು. ಆ ಒಂದು ಬೇಸಿಸ್ ಮೇಲೆನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬ ಜನ ಎಂಡಿಂಗ್‌ವರೆಗೂ ನೋಡ್ತಾ ಇದ್ದೀರಾ. ಅವ್ರಿಗೋಸ್ಕರ ಇದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಕ್ಲಾಸ್ ಈ ರೀತಿ ಮಾಡಬೇಕು ಅಥವಾ ನಾವು ಕ್ಲಾಸ್ ಈ ರೀತಿ ಇರುತ್ತೆ ಅದೆಲ್ಲ ಏನು ಅಂತಲ್ಲ. ರ್ಯಾಂಡಮ್ ಆಗಿ ಬರುತ್ತೆ. ಯಾವ ದಿನ ನಾನು ಮಾತಾಡ್ತೀನಿ ಅದೇ ರೀತಿ ಮಾತಾಡಿರ್ತೀನಿ. ನಾಳೆ ನನಗೆ ಪುನಃ ಪ್ಲ್ಯಾನ್ ಇರಲ್ಲ ಇವೆಲ್ಲ ಮಾತಾಡಬೇಕು, ಇದನ್ನೇ ಹೇಳಬೇಕು ಅಂತ. ಆ ರೀತಿ ಇದ್ದರೆ ಕರೆಕ್ಟಾಗಿ 10 ನಿಮಿಷಕ್ಕೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು. ಆಯಿತಾ? ಇದು ನಮ್ಮ ನ್ಯಾಚುರಲ್ ಆಗಿ ಬರೋಂಥದ್ದು. ಕೂತ್ಕೊಂಡು ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಟೈಮು, ಎಫರ್ಟು, ಮನೆ, ನಿಮ್ಮ ಒಂದು ಬೇರೆ ಕೆಲಸಗಳೆಲ್ಲ ಬಿಟ್ಟು. ಆ ಟೈಮಲ್ಲಿ ಬಾಯಿಂದ ಏನು ಬರಬೇಕು ಅದು ಭಗವಂತ ಬಾಯಿಂದ ಬರೆಸುತ್ತೆ ಅಷ್ಟೇ. ಅದು ಬಿಟ್ಟು ಇದು ಇಂಪ್ರೆಸ್ ಮಾಡೋದಾಗಲಿ, ರೈಟ್ ಅಥವಾ ರಾಂಗ್ ಆಗಲಿ ಅದೆಲ್ಲ ನನಗೆ ತಲೆಯಲ್ಲಿಲ್ಲ. ನನಗೆ ಯಾವತ್ತೂ ಬಂದಿಲ್ಲ, ಮುಂದೆ ಕೂಡ ಬರಲ್ಲ. ಆ ರೀತಿ ಮಾತಾಡಬೇಕಂದ್ರೆ ಹೇಳದ್ನಲ್ಲ, ಮಾತಾಡೋದು ಪ್ರತಿಯೊಂದಕ್ಕೂ ಕೂಡ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ, ಇಮೇಜ್ ಕ್ರಿಯೇಟ್ ಮಾಡಿ ಆಮೇಲೆ ನಾವು ಮಾತಾಡ್ಬೋದು. ಇದರಿಂದ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಹಾಕಿ, ಇನ್ನೊಂದು ಹಾಕಿ, ಮತ್ತೊಂದು ಹಾಕಿ ಎಲ್ಲನೂ ಕೂಡ ಮಾಡ್ಬೋದು. ಅವಶ್ಯಕತೆ ಇಲ್ಲ. ಕೆಲವರು ತುಂಬ ದೊಡ್ಡವರು ಕೂಡ ವಯಸ್ಸಾಗಿರೋಂಥವ್ರು ಕೂಡ ಈ ಟೈಮಲ್ಲಿ ಕೇಳ್ತಾ ಇದ್ದೀರಾ. ಕೆಲವು ತುಂಬ ಅರ್ಲಿ ಏಜಲ್ಲಿರೋರು ಕೂಡ ಕೇಳ್ತಿದ್ದೀರಾ. ಕೆಲವರು ಕ್ರಾಸ್ ಪ್ಲಾಟ್‌ಫಾರ್ಮ್ ಥರ ಕನೆಕ್ಟ್ ಆಗಿದೆ. ಮಧ್ಯೆ ಒಂದು 3-4 ಸಲ ಪ್ರಮೋಟ್ ಮಾಡಿದ್ರು. ಬೇರೆ ಬೇರೆ ಗ್ರೂಪ್‌ಗೆ ನಮ್ಮ ವೀಡಿಯೋಸ್ಗಳು ಹೋಗಿತ್ತು, ನನಗೆ ಗೊತ್ತದು. ಸೊ ಅಲ್ಲಿ ಕೆಲವರು ಕ್ವೆಶ್ಚನ್ ಮಾಡೋಕ್ಕೂ ಕೂಡ ನೋಡ್ತಾ ಇದ್ದೀರಾ. ಇದೇಂಗೆ ಈ ಥರ ಹೇಳ್ಬಿಟ್ರಿ, ಅದೇಂಗೆ ಈ ಥರ ಹೇಳ್ಬಿಟ್ರಿ ಅಂತ.
ಬಟ್ ಅಲ್ಟಿಮೇಟ್ ಆಗಿ ವ್ಯಕ್ತಿ ಈ ಕಡೆ ನಾನು ವಿಡಿಯೋ ಮಾಡ್ತಾ ಇರೋನು ನಾನು. ನನಗೆಲ್ಲ ಕಾಂಟೆಂಟ್ ಕ್ರಿಯೇಷನ್ ಅಲ್ಲ. ಒಂದು ವಿಷಯ ಶೇರ್ ಮಾಡಬೇಕು, ಈ ರೀತಿ ಇರುತ್ತೆ, ಇನ್ಫಾರ್ಮೇಷನ್ಸ್ ಇರುತ್ತೆ ಅಂತ. ಬಟ್ ಇವತ್ತು ಕ್ಲಾಸಲ್ಲಿ ಏನು ಮಾತಾಡ್ತಿದ್ವಿ ಅದನ್ನ ಒಂದು ಶೇರ್ ಮಾಡಿದ್ದೀನಿ. ಏನಕ್ಕೆ ಕೆಲವರು ಕೇಳಿದ್ರಿ, ಏನಿರುತ್ತೆ ಏನು ಎತ್ತ ಅಂತ. 4 ಡೇಸ್ 5 ಡೇಸಲ್ಲೆಲ್ಲ ಮುಗಿಯಲ್ಲ. ಅದಾದ್ಮೇಲೆ ಫ್ರೀಕ್ವೆಂಟಾಗಿ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ನೀವು ಡಿಸ್ಕನೆಕ್ಟ್ ಆಗ್ಬಿಡ್ತೀರಾ ಅಂತ. ಆ ಡಿಸ್ಕಷನ್ ಪಾರ್ಟ್ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ, ಹೇಳಿದೆ ನಾನು ಅನ್‌ಫಿಲ್ಟರ್ಡ್ ರಾ ಅಪ್‌ಲೋಡ್ ಮಾಡ್ತೀನಿ. ಏನು ಕಟ್ ಮಾಡಕ್ಕೆ ಹೋಗಲ್ಲ ಅಂತ. ಕಟ್ ಮಾಡಿ ವಿಡಿಯೋ ಎಲ್ಲ ಎಡಿಟ್ ಮಾಡಲ್ಲ. ಸುಮ್ಮನೆ ಟೈಮ್ ವೇಸ್ಟು. ಬಾಯಿಂದ ಏನಕ್ಕೆ ಬಂತದು ಒಂದು ಕಾರಣ ಇರುತ್ತೆ. ಸೊ, ಬಾಯಿಂದ ಏನು ಬಂತು ಅದನ್ನು ಅದೇ ರೀತಿ ಅಪ್‌ಲೋಡ್ ಮಾಡ್ತಾ ಇದ್ದೀನಿ. ಇದನ್ನ ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ ಏನು ತಗೊಳ್ಳೋಕೆ ಹೋಗಬೇಡಿ. ಒಂದು ಇನ್ಫಾರ್ಮೇಷನ್ ಹೇಳ್ದೆ. ಸರಿ ಅನ್ಸಿದ್ರೆ ಓಕೆ. ತಪ್ಪು ಅನಿಸಿದ್ರೆ ಇಗ್ನೋರ್ ಮಾಡಿ. ಆಯ್ತಾ? ಕ್ವೆಶ್ಚನ್ ಮಾಡ್ತಾ ಕೂತ್ಕೋಬೇಡಿ. ನಿಮ್ಗೆ ಟೈಮ್ ವೇಸ್ಟ್ ಅದು. ನಾನು ಹೇಳಿದ್ದನ್ನ ನೀವು ಟೈಮ್ ಯೋಚನೆ ಮಾಡ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಹೇಳಿದ್ದು ಸರಿ ಅನ್ನಿಸ್ತು ಅಂದರೆ ಎಫರ್ಟ್ ಹಾಕಿ ಹೆಲ್ಪ್ ಆಗುತ್ತೆ. ತಪ್ಪು ಅನ್ನಿಸಿದ್ರೆ ಇಗ್ನೋರ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಬಟ್ ಏನೋ ಒಂದು ವಿಷಯದಲ್ಲಿ ತಲೆಗೆ ಒಂದು ಏನೇನೋ ಕೆಲಸ ಕೊಡೋಕೆ ಹೋಗಬೇಡಿ. ಅದು ಕ್ವೆಶ್ಚನ್ ಮಾಡಿ, 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 ಮಾಡಿ ನಿಮ್ಮ ಟೈಮು ನಿಮ್ಮ ನೆಮ್ಮದಿ ಎರಡನ್ನೂ ಹಾಳು ಮಾಡುತ್ತೆ. ಅದು ನನಗೆ ನೀವು ಕನೆಕ್ಟ್ ಆಗಿ ನನಗೆ ಪರಿಚಯ ಆಗಿ ನೀವೊಂದು ದೊಡ್ಡ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ. ಕನ್‌ಫ್ಯೂಸ್ ಆದ್ರಿ, ನಿಮ್ಮ ತಲೆ ಸುಮ್ಮನೆ ಕನ್‌ಫ್ಯೂಸ್ ಮಾಡ್ತಾನೆ ಇರುತ್ತೆ. ಅದು ಸ್ಟಾಪ್ ಮಾಡ್ಬೇಕು ಹೆಂಗೆ ಅಂತ ಗೊತ್ತಾಗಲ್ಲ. ನಾವು ನೀವು ಕನೆಕ್ಟ್ ಆಗಿರಲ್ಲ. ಬೇರೆಯವ್ರು ಯಾರು ನಿಮಗೆ ಹೇಳಲ್ಲ. ಸೊ, ಎಲ್ಲ ಒಂದು ಕಡೆ ಜಡ್ಜ್ ಮಾಡಕ್ಕೆ ಹೋಗಬೇಡಿ. ರೈಟ್ ಆರ್ ರಾಂಗ್, ಇಷ್ಟ ಆಯಿತು ಸರಿ ಇತ್ತು ಸರಿ, ತಪ್ಪು ತಪ್ಪು, ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ಇರಬೇಡಿ ಯಾವತ್ತೂ. ಮಧ್ಯದಲ್ಲಿರೋರ್ಗು ಏನಾಗ್ತದೆ ಅಂದರೆ ಒಂದು ಟೈಮ್ ಫುಲ್ ಸರಿ ಅಂತ ಹೋಗುತ್ತೆ, ಒಂದು ಟೈಮ್ ಫುಲ್ ರಾಂಗ್ ಅಂತ ಹೋಗುತ್ತೆ. ರೈಟ್ ಅಂದರೆ ರೈಟ್, ರಾಂಗ್ ಅಂದರೆ ರಾಂಗ್ ಅಷ್ಟೇ. ಇಲ್ಲ ಬರೀ ಇನ್ಫಾರ್ಮೇಷನ್ ಏನು ಹೇಳ್ತಾರೆ ಕೇಳ್ತೀನಿ, ಆ ಟೈಮಲ್ಲಿ ನೋಡೋಣ, ಸರಿ ಅನ್ಸಿದ್ರೆ ಸರಿ ಅಷ್ಟೇ. ಅಷ್ಟೇ ಮಾಡ್ಕೊಂಡು ಸುಮ್ಮನಾಗಿ ಏನಕ್ಕೆಂದರೆ ಹೇಳಿದ್ನಲ್ಲ, ಒಂದು ಟೈಮಲ್ಲಿ ಫುಲ್ ಡೌನ್ ಇರುತ್ತೆ, ಒಂದು ಸಡನ್ನಾಗಿ ಗ್ರೋತ್ ಆಗುತ್ತೆ, ಯೂಟ್ಯೂಬ್ ಪುನಃ ಡೌನ್ ಆಗುತ್ತೆ, ಆ ರೀತಿ ಇರುತ್ತೆ ನಂದು ಯೂಟ್ಯೂಬ್ ಯಾವಾಗಲೂ. ಅಲ್ಲಿ ಎಲ್ಲೋ ಒಂದು ಕಡೆ ಇದೆಲ್ಲ ಏನು ಇದೇ ಥರ ನಡೀತಾ ಇರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ಸೊ, ವಿಡಿಯೋಸ್ ಇಲ್ಲಿವರೆಗೂ ನೋಡಿದವರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಕ್ಲಾಸ್ ಪಾರ್ಟ್ ಯಾವತ್ತೂ ನೆನಪಿಟ್ಕೊಳ್ಳಿ. ಡಿಸ್ಕಷನ್ಸ್ ಆದಾಗಲೇ ನೀವು ಪುನಃ ರೂಟಿಗೆ ಬರೋದು. ಏನಕ್ಕೆ ಎಫರ್ಟ್ ಹಾಕಿರ್ತೀರ, ಇವತ್ತು ನಿಮಗೆ ನಾವು ಹೇಳೋದು ಬೇರೆ ರೀತಿ ಅರ್ಥ ಆಗುತ್ತೆ. ಸ್ವಲ್ಪ ದಿನ ಬಿಟ್ಟು ಬೇರೆ ಥರ ಅರ್ಥ ಆಗುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ಟು ಬೇರೆ ಥರ ಅರ್ಥ ಆಗುತ್ತೆ. ಆ ರೀತಿ ಕಾಂಟೆಂಟ್‌ಗಳನ್ನ, ಇನ್ಫಾರ್ಮೇಷನ್ಸ್‌ಗಳನ್ನ ಉಪಯೋಗಿಸ್ಕೊಳ್ಳಿ. ಕಂಪ್ಲೀಟ್ ವೀಡಿಯೋಸ್‌ಗಳನ್ನ ಸ್ಟಡಿ ಮಾಡಿ. ಥ್ಯಾಂಕ್ ಯು.